ರಾಜ್ಯ ರಾಜಕೀಯದಲ್ಲಿ ಪವರ್ ವಾರ್ ಮತ್ತೆ ಜೋರಾಗ್ತಾ ಇದೆ. ಸಿಎಂ ಹಾಗೆ ಡಿಕೆಶಿ ಬಣದಿಂದ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸ ಇದೆಯಲ್ವಾ, ಅದೊಂದು ರೀತಿ ಕಾಂಗ್ರೆಸ್ನ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಭೇಟಿಯಾದರು, ಡಿ.ಕೆ. ಶಿವಕುಮಾರ್ ಕೂಡ ಭೇಟಿ ಆಗ್ತಾರೆ. ಕೆಲವೇ ಹೊತ್ತಲ್ಲಿ ಸಚಿವರುಗಳು ಹೋಗ್ತಿದ್ದಾರೆ, ಅವರವ್ರ ಬಣದವರು ಹೋಗ್ತಾ ಇದ್ದಾರೆ, ಅವರ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು, ಆಯ್ತಪ್ಪ 2.5 ವರ್ಷ ಸಿದ್ದರಾಮಯ್ಯನವ್ರದ್ದು ಅವಧಿ ಈಗ ಆಯಿತು, ಮುಂದಿನ 2.5 ವರ್ಷ ಯಾರು ಮುಖ್ಯಮಂತ್ರಿ ಆಗಿರ್ತಾರೆ, ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಹೈಕಮಾಂಡ್ದಾಗಿದೆ. ಯಾಕೆಂದರೆ ಬೆಳಗ್ಗೆದ್ರೆ ಸಾಕು ಅಭಿವೃದ್ಧಿ ವಿಚಾರಗಳು ಬರ್ತಾ ಇಲ್ಲ, ಇವರು ಕೊಟ್ಟಂತಹ ಭರವಸೆಗಳು ಎಷ್ಟು ಈಡೇರಿಸಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇಲ್ಲ. ಬೆಳಗಾದರೆ ಸಾಕು ಕುರ್ಚಿ ಕಿತ್ತಾಟ, ಕುರ್ಚಿ ಫೈಟು ಮತ್ತು ಪವರ್ ಫೈಟು, ಈ ರೀತಿಯಾದಂತಹ ಒಂದು ವಾತಾವರಣ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದಾಗ ಜನರು ಸಹಜವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಯಾರಾದರೂ ಸಿ ಎಂ ಆಗಲಿ, ನಮಗೆ ಬೇಕಾಗಿರೋದು ಅಭಿವೃದ್ಧಿ, ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಾಯಕರು ಬೇಕು ಅಂತ. ನಾವು ನೋಡ್ತಾ ಇದ್ದೀವಿ, ದೆಹಲಿಯ ಪರೇಡ್ ಕೂಡ ನಡೀತು. ಈಗ ಶಾಸಕರ ಬಲಾಬಲ ಪ್ರದರ್ಶನ ಕೂಡ ಆಗ್ತಾ ಇದೆ. ಯಾರ ಪರವಾಗಿ ಯಾರಿದ್ದಾರೆ, ಜೊತೆಗೆ ಯಾರ ಜೊತೆ ಯಾರು ಗುರ್ಸ್ಕೊಂಡಿದ್ದಾರೆ, ಯಾರ ಸಂಖ್ಯಾಬಲ ಎಷ್ಟಿದೆ, ಒಂದು ರೀತಿ ನಂಬರ್ ಗೇಮ್ ಶುರುವಾಗ್ಬಿಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರ ಹಠ ಬಿಡ್ತಾ ಇಲ್ಲ, ಸಿದ್ದರಾಮಯ್ಯನವರು ತಮ್ಮ ಜಿದ್ದನ್ನು ಬಿಡ್ತಾ ಇಲ್ಲ. ಹಾಗಾಗಿನೇ ಎಲ್ಲ ಒಂದು ಕಡೆ ನಮಗನ್ನಿಸ್ತಾ ಇದೆ, ಹೈಕಮಾಂಡ್ ಇಲ್ಲಿ ವೀಕ್ ಆಗಿಬಿಡ್ತು ಅಂತೇಳಿ ಕಾಂಗ್ರೆಸ್ನಲ್ಲಿ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಯಾವ ನಾಯಕರು ಏನು ಹೇಳಿದ್ದಾರೆ ನೋಡೋಣ ಒಂದ್ಸರಿ. ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಅದಕ್ಕಾಗಿ ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಆಗಬೇಕು ಅಂತ ಭಾಳ ದಿವಸದಿಂದ ಕೇಳ್ತಾರೆ. ನಾವು ಸೇರಿದ ತಕ್ಷಣ ಆಗ್ಬಿಡುತ್ತಾ? ನಾವು ಊಟಕ್ಕೆ ಸೇರಿದ್ವಿ, ನಾವೇನೋ ಚರ್ಚೆ ಮಾಡ್ಕೊಂಡ್ವಿ ಅಂದರೆ ಹೌದಪ್ಪ, ನಾವೆಲ್ಲ ಸಮಾನ ಮನಸ್ಕರಿದ್ದೀವಿ. ನಮ್ಮ ಹೋರಾಟಗಳು ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಹೋರಾಟ ಆಯಿತು, ನಾವೆಲ್ಲ ಸೇರಿಕೊಂಡು ಚರ್ಚೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿ. ಹಾಗಾದರೆ ನಮ್ಮ ಸಮಸ್ಯೆನೂ ನಾವು ಚರ್ಚೆ ಮಾಡಬಾರ್ದಾ? ಅದಕ್ಕೆ ಸಮಾನ ಮನಸ್ಕರು ಸೇರಿದಾಗ ಇಂಥವೆಲ್ಲ ಬರುತ್ತೆ. ಇಶ್ಯೂ ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವ್ರಿಗೆ ಪ್ರಾತಿನಿಧ್ಯ ಬೇಕಾದ ಭಾಳ ದಿನಗಳಿಂದ ಆಸೆ ಇದೆ. ಅದರಲ್ಲಿ ತಪ್ಪಿದ್ರೆ ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರ ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ. ಯಾವ ರೇಷು ನಡೀತಾ ಇಲ್ವಲ್ಲ ರೇಸಿಗ. ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ, ದೇರ್ ಇಸ್ ನೋ ರೇಸ್. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ಡಾಕ್ಟರ್ ಸತೀಶ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ BJP ವಕ್ತಾರಾಗಿರುವಂತಹ ದಿಲೀಪ್ ಕುಣಿಗಲ್ ಅವರು ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ನಮಸ್ತೆ ಸರ್. ಹಿರಿಯ ಪತ್ರಕರ್ತರಾಗಿರುವಂತಹ ವಿಜಯ್ ಕುಮಾರ್ ಸರ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ. ತಾವು ಹಿರಿಯ ಪತ್ರಕರ್ತರಿದ್ದೀರಿ. ಎಸ್ ಸರ್, ಬರ್ತೀನಿ ಸರ್, ನಿಮ್ಮ ಹತ್ರ ಬರ್ತೀನಿ. ಡಾಕ್ಟರ್ ಸತೀಶ್ ಅವರೇ, ಮಹದೇವಪ್ಪನವ್ರು ಸ್ಟೇಟ್ಮೆಂಟ್ ಕೇಳಿದರೆ ಸಾಕಷ್ಟು ನಾಯಕರು ಒಂದು ರೀತಿ ಕಿವಿಲಿ ಹೂವು ಇಡ್ತಾ ಇದ್ದಾರೆ. ಏನು ನಡೀತಾ ಇಲ್ಲ, ರೇಸಲ್ಲಿ ಯಾರಿಲ್ಲ, ಬರೀ ಮಾಧ್ಯಮಗಳ ಸೃಷ್ಟಿ, ವಿರೋಧ ಪಕ್ಷಗಳ ಒಂದು ಚರ್ಚೆಗಳಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಪವರ್ ಶೇರಿಂಗ್ ವಿಚಾರವಾಗಿ ಏನು ಫೈಟ್ ನಡೀತಾ ಇದೆ ಅದು ತಾರಕಕ್ಕೆ ಹೋಗಿದೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಈಗ ಅಸಲಿ ಆಟ ಶುರುವಾಗಿರ್ಬೋದಾ? ಅಲ್ಲ, ಈಗ ಅಸಲಿ ಆಟ ಶುರುವಾಗಿದೆ. ಇಷ್ಟು ದಿವಸ ಟ್ರೈಲರಲ್ಲಿ ಇತ್ತಿದ್ದು ಇವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಯಾಕಂತ ಹೇಳಿದ್ರೆ, ನೀವು ಇವ್ರಿಗೆ ಯಾವಾಗ ಕರ್ನಾಟಕದ ಜನ ಇವ್ರಿಗೆ ಒಂದು ಒಳ್ಳೆ ಮ್ಯಾಂಡೇಟನ್ನು ಕೊಟ್ಟು 132 ಸೀಟ್ ಕೊಟ್ಟರು, ಒಂದು CM ಆಯ್ಕೆ ಅನ್ನೋ ವಿಚಾರ ತಾವು ಗಮನಿಸ್ಬೋದು. ಆ ಸಂದರ್ಭದಲ್ಲಿ ಸುಮಾರು ಒಂದು 2 ರಿಂದ 3 ವಾರ ಸಮಯ ಹಿಡೀತು. ಇವ್ರಿಗೆ ಮ್ಯಾಂಡೇಟ್ ಬಂದ್ರೂ ಸಹ CM ಯಾರು ಅಂತಕ್ಕಂಥದ್ದು ಎಲ್ಲ ದೆಹಲಿಗೆ ಶಿಫ್ಟ್ ಆಗಿತ್ತು. ಅಲ್ಲಿ ಯಾವ ರೀತಿಯ ಮಾತುಕತೆ ಆಯಿತು, ಏನು ಕತೆನೋ ಗೊತ್ತಿಲ್ಲ. ಆದರೆ ಬಹುತೇಕ ಎಲ್ರಿಗೂ ಗೊತ್ತಿದ್ದು 50-50 ಶೇರಿಂಗಲ್ಲಿ ಇವರು ಆಡಳಿತ ಮಾಡ್ಬೋದು ಅಂತಕ್ಕಂಥದ್ದು. ಮತ್ತು ಇದು ಯಾವಾಗ ಈ 50 ಅನ್ನೋದು ಮುಗಿತಾ ಬಂತು ಅಂದರೆ, ಸಿದ್ದರಾಮಯ್ಯನವರ ಅವಧಿ ಇನ್ನೇನು ಒಂದು 5 ರಿಂದ 6 ತಿಂಗಳು ಇರಬೇಕಾದ್ರೆ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು, ಇಲ್ಲ CM ಇವ್ರು ಆಗ್ತಾರೆ, DCM ಏನು ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು, ಈ ರೀತಿಯ ಒಂದು ವೀಲನ್ನು ಮತ್ತು ಹಕ್ಕೊತ್ತಾಯಗಳು
ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಯಾವಾಗ ಈ ಒಂದು ಬಿಹಾರದ ಚುನಾವಣೆ ಅನ್ನೋದು ಆಗ್ತದೆ, ಬಿಹಾರದ ಚುನಾವಣೆ ಕಂಪ್ಲೀಟ್ ಈ ಸಿನಾರಿಯೋನೇ ಚೇಂಜ್ ಮಾಡಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಹಿಂದ ವೋಟ್ಗಳು ಯಾವ ರೀತಿಯ ಒಂದು ಮನ್ನಣೆಯನ್ನು ಗಳಿಸ್ತು, ಮಹಿಳೆಯರ ವೋಟ್ಗಳು ಬಂತು. ಪ್ರತಿಯೊಂದು ನಾನು ಚರ್ಚೆ ಮಾಡುವಾಗ ಬರೀ ಬಿಹಾರದ್ದೇ ಎಕ್ಸಾಂಪಲ್ ಯಾಕೆ ಅಂತ ಅಲ್ಲ, ಅಲ್ಲಿ ಕಾಂಗ್ರೆಸ್ಗೆ ನೆಲೆ ಇಲ್ಲ ಸರ್. ಅಲ್ಲ, ಕಾಂಗ್ರೆಸ್ಗೆ ನೆಲೆ ಇಲ್ಲ, ಆದರೆ ಆ ವೋಟ್ ನಿರ್ಣಾಯಕ ಮತಗಳು ಯಾವ್ದು ಬಂದಿತ್ತು ಅಂತಕ್ಕಂಥದ್ದು ಇದು. ಮತ್ತೆ ಇವತ್ತು ಇಲ್ಲಿಗೆ ಅದೇ ಪ್ಯಾಟರ್ನಲ್ಲಿ ನೀವು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಅಹಿಂದ ವೋಟ್ ಶೇರು ಯಾರು ಇವತ್ತು ಅಹಿಂದ ನಾಯಕತ್ವದ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ಆ ರೇಸ್ನಲ್ಲಿ ಮುಂದೆ ಇರ್ತಕ್ಕಂಥವ್ರು. ಸಹಜವಾಗಿ ನೋಡಿ, ಈಗಾಗಲೇ ಅವರು CM ಆಗಿ ಆಡಳಿತವನ್ನು ಮಾಡಿದ್ದಾರೆ. ಮತ್ತು ಅವ್ರಿಗೇನು ಅಂತ ಹೇಳಿದ್ರೆ ಇನ್ನೂ 2.5 ವರ್ಷ ಆಡಳಿತ ಅಂತಕ್ಕಂಥದ್ದಿದೆ, ಅದನ್ನು ಮಾಡಬೇಕು ಅಂತಕ್ಕಂಥ ಆಸೆ ಅವ್ರಿಗೆ ಬಂದಿದೆ. ಯಾಕಂತ ಹೇಳಿದ್ರೆ ಈ ಒಂದು ಹುದ್ದೆ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ಬಿಡ್ತಕ್ಕಂಥದ್ದು ನಾವು ಎಲ್ಲದರಲ್ಲೂ ನೋಡ್ಬಿಟ್ಟಿದ್ದೀವಿ. ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಅಷ್ಟೇ. CM ಆಗಿದ್ದವರು ಯಾರೇ ಆಗಲಿ ಸಡನ್ ಆಗಿ ತ್ಯಾಗ ಮಾಡಲಿಕ್ಕೆ ಮನಸ್ಸನ್ನು ಮಾಡೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್ ನೀವು 2020 ಆಡಳಿತವನ್ನು ನೋಡ್ಬೋದು. ಕುಮಾರಸ್ವಾಮಿ ಅವರು ಆಡಳಿತವನ್ನೆಲ್ಲ ಮಾಡಿ ಆ ನಂತರ ಅವರು ಕೊಡಬೇಕಾದ್ರೆ ಆಡಳಿತ ಕೊಡಬೇಕು, ವಚನ ಭ್ರಷ್ಟತೆಯನ್ನು ಎದುರಿಸಿ ಇದೆಲ್ಲ ಮಾಡಬೇಕಾಯ್ತು. ಆದರೆ ಎಲ್ಲೋ ಒಂದು ಇಲ್ಲಿ ಏನು ಆಗ್ತಿದೆ, ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ. ಒಳಗಡೆ ಒಂದು ಬಣ ರಾಜಕೀಯ ಅಂತಕ್ಕಂಥದ್ದು ನಡೀತಾ ಇದೆ. ಒಂದು ಕಡೆ ಅಹಿಂದ ವೋಟ್ ಶೇರ್ ಇಟ್ಕೊಂಡು ಅವರು CM ಆಗಬೇಕು ಅಂತಕ್ಕಂಥದ್ದು ಇದು. ಇನ್ನೊಂದು ಕಡೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಸ್ವತಃ DK ಶಿವಕುಮಾರ್ ಅವರೇ 2028ಕ್ಕೂ ನಮ್ಮ ಸರ್ಕಾರನೇ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. 2028ಕ್ಕೆ ನಿಮ್ಮದೇ ಸರ್ಕಾರ ಬರೋದಾದ್ರೆ ನೀವ್ಯಾಕೆ ಈ ರೀತಿಯ ಒಂದು ಸರ್ಕಸ್ಗಳನ್ನು ಮಾಡ್ತಿದ್ದೀರಿ? 100% ಅವ್ರಿಗೆ ಎಲ್ಲೋ ಗೊತ್ತಾಗ್ಬಿಟ್ಟಿದೆ. ಇವತ್ತು ಗ್ಯಾರಂಟಿ ಅಂತಕ್ಕಂಥದ್ದು ನಾವು ಕೊಟ್ಟರು ಇವತ್ತು ಫೇಲ್ಯೂರ್ ಆಗಿದೆ ಗ್ಯಾರಂಟಿ. ಅದನ್ನ ಇಂಡೈರೆಕ್ಟ್ ಆಗಿ ಜನಸಾಮಾನ್ಯರ ಮೇಲೆ ಹಲವು ರೀತಿಯಲ್ಲಿ ಹೊರೆಗಳನ್ನ ಇವರು ಏನು ಕಾಂಗ್ರೆಸ್ ಸರ್ಕಾರ ಹಾಕಿದೆ, ಇವತ್ತು ಜನ ತತ್ತರಿಸ್ಬಿಟ್ಟಿದ್ದಾರೆ. ಇವತ್ತು ನೀವು ಭಾಗ್ಯಲಕ್ಷ್ಮಿಯನ್ನ ಕೊಡ್ತಾ ಇದ್ದೀರಿ, ಭಾಗ್ಯಲಕ್ಷ್ಮಿ ಹಣ ಕಳೆದ 8-9 ತಿಂಗಳಿಂದ ಬಂದಿಲ್ಲ. ಈಗ ದೀಪಾವಳಿಗೇನೋ ಎಲ್ಲರೂ ಹೇಳ್ತಾ ಇದ್ರು ಒಂದು ಇನ್ಸ್ಟಾಲ್ಮೆಂಟ್ ಏನೋ ದೀಪಾವಳಿಗೆ ಅಂತಕ್ಕಂಥದ್ದು ಹಾಕಿದ್ದಾರೆ. ಎಲ್ಲಿಗೆ ಬಂದಿದೆ? ಇವತ್ತು ನೀವು ಅನೇಕ ತಾಲೂಕು ಸೆಂಟ್ರಲ್ಲಿ ನೀವು ರಸ್ತೆಗಳನ್ನು ನೋಡಿದ್ರೆ ರಸ್ತೆ ಗುಂಡಿಗಳು ಮತ್ತೆ ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದು ಕಂಪ್ಲೀಟ್ ತಟಸ್ಥ ಆಗಿದೆ. ಇವತ್ತು ಏನೋ ಅವ್ರಿಗೆ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ನವ್ರಿಗೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಹಣಕಾಸನ್ನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ, ಗ್ಯಾರಂಟಿ ಅಂತಕ್ಕಂಥ ಕೊಟ್ಟು ಅಧಿಕಾರಕ್ಕೆ ಪಡೆದ್ರು. ಆದ್ರೆ ಇವ್ರಿಗೆ ನಿಜವಾಗ್ಲೂ ಆಮ್ ಆದ್ಮಿ ಪಾರ್ಟಿ ಆ ಗ್ಯಾರಂಟಿ ತಂದು ಅವರು ಒಂದು ಸರ್ಪ್ಲಸ್ ಬಜೆಟ್ ಅನ್ನ ಇಟ್ಟು ಒಂದು ಆಡಳಿತವನ್ನ ಕೊಟ್ಟು ಗ್ಯಾರಂಟಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಪ್ಲಸ್ ಬಜೆಟ್ ಎಲ್ಲಿದೆ? ಇವತ್ತು ಕನ್ನಡಿಗರು ಸಹ ಆ ಗ್ಯಾರಂಟಿಯನ್ನ ಪುನರ್ ವಿಮರ್ಶೆ ಮಾಡಬೇಕಾಗಿದೆ. ಮತ್ತೆ ಬೇರೆ ಬೇರೆ ಪಕ್ಷಗಳು ಯಾರು ಗ್ಯಾರಂಟಿಯನ್ನ ಕೊಡ್ತಾರೆ ಅವರ ಹಿನ್ನೆಲೆ ಅವರು ಯಾವ ರೀತಿ ಅದನ್ನು ಸಕ್ಸಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿ ನಾವು ಮುಂದುವರಿಬೇಕು ಅಂತ ಒಂದು ನನ್ನ ಮಾತು. ಖಂಡಿತ ಸರ್. ದಿಲೀಪ್ ಅವರೇ, ಈಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಬಿಡುತ್ತೋ ಅದಿನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಇಲ್ಲಿ ಶಾಸಕರ ಅಂದರೆ ಬಲಾಬಲ ಪ್ರದರ್ಶನ ಆಗ್ತಾ ಇದೆ. ಯಾರ ಕಡೆ ಎಷ್ಟು MLAಗಳಿದ್ದಾರೆ, ಯಾರ ಸ್ಟ್ರೆಂತ್ ಏನು ಅನ್ನೋದು ಅದು ಪ್ರೂವ್ ಆಗ್ಲಿಕ್ಕೆ ಒಂದು ವೇದಿಕೆ ರೆಡಿ ಆಗಿದೆ ಅಂತ ಇದು. ಸರ್ ನೋಡಿ, ಈಗ ಮೊದ್ಲಿಂದಲೂ ಗೊತ್ತಿರ್ತಕ್ಕಂಥ ವಿಚಾರ, DK ಶಿವಕುಮಾರ್ ಅವರ ಬಣದಲ್ಲಿ ಶಾಸಕರ ಸಂಖ್ಯೆ ಅಷ್ಟಿಲ್ಲ, ಕಡಿಮೆ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರನೆ. ಅಂದ್ರೆ ಈಗ 4-5 ಮತ್ತೊಂದು ಬಿಟ್ರೆ ಜಾಸ್ತಿ ಸಂಖ್ಯೆ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಸಿದ್ದರಾಮಯ್ಯನವರಿಗೆ ಅದೇ ಒಂದು ಟ್ರಂಪ್ ಕಾರ್ಡ್. ಯಾವಾಗ್ಲೂ ಸಹ ಸಿದ್ದರಾಮಯ್ಯನವರು ನನ್ನ ಕಡೆ ಜಾಸ್ತಿ ಇದ್ದಾರೆ ಸಂಖ್ಯೆ ಅಂತಕ್ಕಂಥದ್ನ ತೋರ್ಸೋದ್ರೊಳಗಡೆ ಯಾವಾಗ್ಲೂ ಸಹ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಮತ್ತೆ ಸರ್, ಈಗ ಮೊನ್ನೆ ನಡೆದಂತ ಒಂದು ಘಟನೆ, ಈ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ಬರೂ ಸಹ ದೆಹಲಿಗೆ ಹೋದಾಗ ಅಲ್ಲಿ DK ಶಿವಕುಮಾರ್ ಅವ್ರನ್ನ ಒಳಗಡೆ ಬಿಡ್ಕೊಳ್ಳೋದಿಲ್ಲ, ಸಿದ್ದರಾಮಯ್ಯನವ್ರನ್ನ ಮಾತ್ರ ಒಳಗಡೆ ಬಿಡ್ಕೋತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಚರ್ಚೆ ಆಯ್ತು. ಅವಾಗ ಎಲ್ಲರಿಗೂ ಅನ್ಸಿದ್ದೇನು ಅಂತಂದ್ರೆ, ಯಾಕೆ ಹಾಗಾದ್ರೆ ಸಿದ್ದರಾಮಯ್ಯನವರು ಆ ರೀತಿ ಅಷ್ಟೊಂದು ಹೈಕಮಾಂಡ್ ಹತ್ತಿರದಲ್ಲಿದ್ದಾರ, DK ಶಿವಕುಮಾರ್ ದೂರ ಆಗ್ತಾ ಇದಾರ ಅಂತ. ಮತ್ತೆ DK ಶಿವಕುಮಾರ್ ಅವರು ದೂರ ಆಗ್ಲಿಕ್ಕೆ ಕೆಲವು ಕಾರಣಗಳಿದಾವೆ ಸರ್. ಯಾಕೆ ಅಂತಂದ್ರೆ DK ಶಿವಕುಮಾರ್ ಅವ್ರನ್ನ ದೂರ ಇಡ್ಲಿಕ್ಕೆ ಕಾರಣ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ಸರ್. ಒಂದು 3 ಕಡೆನೂ ಕೇಸ್ ಇದಾವೆ. ಅಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಯ 3 ಕಡೆನೂ ಸಹ ಕೇಸ್ ಇದಾವೆ ಸರ್. ಅವ್ರ ಮೇಲೆ CBI ಇಂದ ಒಂದು ಕೇಸ್ ಇದೆ, ED ಇಂದಲೂ ಕೇಸ್ ಇದೆ, IT ಇಂದಲೂ ಕೇಸ್ ಇದೆ. ಮತ್ತೆ ಇನ್ನೊಂದು ನೀರಿಗಾಗಿ ಮತ ಅಂತ ಹೇಳಿ 2024 ಚುನಾವಣೆಯ ಒಂದು ಇದ್ರ ಅಪಾರ್ಟ್ಮೆಂಟ್ ಅಲ್ಲಿ ನಿವಾಸಿಗಳಿಗೆ ನಾವು ವೋಟ್ ಹಾಕ್ಲಿಲ್ಲ ಅಂದ್ರೆ ನೀರ್ ಬಿಡಲ್ಲ ಅಂತ ಒಂದು ಹೇಳಕ್ಕೋಸ್ಕರ ಅದೊಂದು ಚುನಾವಣಾ ನೀತಿ ಸಮಿತಿಯಿಂದಲೂ ಸಹ ಅದು ಅವ್ರ ಮೇಲೆ ಕೇಸ್ ಇದೆ ಸರ್. ಅದೊಂದು. ಮತ್ತೆ ಎರಡನೇದು, ಯಾಕೆ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ ಮೇಲೆ ಅಷ್ಟೊಂದು ಕಣ್ಬಿದ್ದಿರೋದು ಅಂತಂದ್ರೆ, ಮೊನ್ನೆ ತಾನೇ ಪಾಪ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿ ಇದ್ರೊಳಗಡೆ ವಿಧಾನಸೌಧದೊಳಗಡೆ ಹೇಳಿದ್ದಂಥದ್ದು ರಾಹುಲ್ ಗಾಂಧಿ ಅವರಿಗೆ ಕಣ್ಣಿಗೆ ಕುಕ್ಬಿಟ್ಟಿದೆ. ಯಾಕೆಂದ್ರೆ ಸರ್, ಅದ್ರೊಳಗೆ ಏನ್ ತಪ್ಪಿದೆ ಸರ್? ಮಾತೃಭೂಮಿಗೆ ನಮಸ್ತೆ ಮಾಡ್ತಕ್ಕಂಥದ್ದು ಅವರಿಗೆ ತಪ್ಪಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಇದು ಇನ್ನೆಷ್ಟು ಮಟ್ಟಿಗೆ ಇವರ ಸಿದ್ಧಾಂತ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ನೋಡ್ಬೇಕಾಗತ್ತೆ ಸರ್. ಒಂದು. ಮತ್ತೆ DK ಶಿವಕುಮಾರ್ ಅವರು ಯಾವಾಗ
ಉಪಮುಖ್ಯಮಂತ್ರಿಗಳಾದ್ರು ಉಪಮುಖ್ಯಮಂತ್ರಿ ಆದಾಗ ಸಹ ಈ ಕುರ್ಚಿ ಫೈಟ್ ನಡೀತಲೇ ಇದೆ ಸರ್. ಹೌದು. ಫಸ್ಟ್ ಉಪಮುಖ್ಯಮಂತ್ರಿ ಆದಾಗ ಆ ಟೈಮ್ ನಲ್ಲಿ ಡಿ ಕೆ ಸುರೇಶ್ ಅವ್ರು ಬಂದು ಎಂ.ಬಿ. ಪಾಟೀಲ್ರಿಗೆ ವಿಧಾನಸೌಧದಲ್ಲಿ ಹೇಳಿದ್ರೆ ಎಂ.ಬಿ. ಪಾಟೀಲ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ವಿಚಾರ ಮಾತಾಡಬಾರ್ದು ಅಂತೇಳಿ. ಅದೇ ಡಿ ಕೆ ಸುರೇಶ್ ಇವತ್ತು ಮಾತಾಡ್ತಾ ಇದ್ದಾರೆ ಮಾತುಕತೆ ಆಗಿದೆ ಅಂತ. ಇಟ್ ಮೇ ಬಿ ಮಾತುಕತೆ ಆಗಿದ್ರೆ ಸರ್ ನಾವ್ ಹೇಳ್ತಕ್ಕಂಥದ್ದು ಅಲ್ಲ ರೀ, ನೀವು ಮಾತುಕತೆ ಆಗಿದ್ರೆ ಬಂದ್ ಹೇಳಿ, ಯಾಕೆ ರಾಜ್ಯವನ್ನ ಬಲಿ ಕೊಡ್ತಾ ಇದ್ದೀರಾ? ಹೈಕಮಾಂಡ್ ಬದುಕಿದ್ಯಾ ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ನೀವ್ ಏನಾದ್ರೂ ಹೈಕಮಾಂಡ್ ನೀವ್ ಇದ್ರಿದ್ದಂತ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ತಲೆದೋಗಿರ್ತಕ್ಕಂತ ಇದೊಂದು ನಾಯಕತ್ವ ಬದಲಾವಣೆಯ ಒಂದು ಚರ್ಚೆಯನ್ನ ಯಾಕೆ ನೀವು ಇದನ್ನ ಪರಿಹರಿಸ್ತಾ ಇಲ್ಲ? ಸ್ವತಃ ಎಐಸಿಸಿ ಅಧ್ಯಕ್ಷರು ಕರ್ನಾಟಕದವ್ರು ಇದ್ದೀರಿ, ರಾಹುಲ್ ಗಾಂಧಿ ಅವರು ಇದ್ದೀರಿ, ಯಾವಾಗ್ಲೂ ಬರ್ತೀರಿ. ಸುರ್ಜೇವಾಲಾ ಅವರು ಕೆ.ಸಿ. ವೇಣುಗೋಪಾಲ್ ಅವರು ಬಂದು ಜಾತಿ ಗಣತಿ ಮಾಡ್ಬೇಕಂತ ಹೇಳಿ ಇಂಟರ್ನಲ್ ವಿಚಾರದಲ್ಲಿ ಬಂದು ಮಾತಾಡ್ಬಿಟ್ಟು ಹೋಗ್ತೀರಿ. ಆದ್ರೆ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ ಅಂತ. ಒಂದು ಸಿದ್ದರಾಮಯ್ಯವ್ರ ಕಂಡ್ರೆ ಭಯ ಇರಬೇಕು, ಸಿದ್ದರಾಮಯ್ಯವ್ರನ್ನ ಬದಲು ಮಾಡಕ್ಕೆ ಭಯ ಇರಬೇಕು. ಅದ್ ನೀವು ಬಿಹಾರ ಚುನಾವಣೆ ಸೋತ ನಂತರ ಇಟ್ ಮೇ ಬಿ ನಾವೇನಾದ್ರು ಕರ್ನಾಟಕವನ್ನ ಮುಟ್ಟಿದ್ರೆ ಎಲ್ಲಿ ಕರ್ನಾಟಕದ ಆಡಳಿತ ಕಳ್ಕೊತೀವೋ ಅಂತಕ್ಕಂಥದ್ದು ಒಂದು ಭಯ ಇರಬೇಕು. ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿಲ್ಲ, ಆದ್ರೂ ಚರ್ಚೆ ನಡೀತಾ ಇದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಅವರಿಗೆ ಏನೋ ಮತ್ತೊಂದು ಮಗದೊಂದು ಅವ್ರಿಗೆ ಕೊಟ್ಟು ಅವ್ರನ್ನ ಪುಕ್ಕಲಾಯಿಸ್ತಾ ಇರ್ಬೋದು ಸರ್. ಮತ್ತೊಂದು ರೇವಂತ್ ರೆಡ್ಡಿ ವಿಚಾರ ಬರ್ತಾ ಇದೆ ಸರ್. ರೇವಂತ್ ರೆಡ್ಡಿ ಹೇಳ್ತಾ ಇದಾರಂತೆ, ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ನಾನು ನನ್ನ ಒಂದು ಮಂತ್ರಿಮಂಡಲದ ವಿಸರ್ಜನೆ ಮಾಡ್ಬಿಟ್ಟು ನಾನು ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತ. ಸರ್ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರೋದು ಏನಂತಂದ್ರೆ, ರೇವಂತ್ ರೆಡ್ಡಿ ಅವ್ರು ಮಾತಾಡ್ಲಿಕ್ಕೆ ಒಂದು ಕಾರಣ, ನೀವು ಕಳೆದ ವಾಲ್ಮೀಕಿ ನಿಗಮ ಮಂಡಳಿ ಹಗರಣ ಸರ್. ಯಾವಾಗ ವಾಲ್ಮೀಕಿ ಅಲ್ಲ, ಬಟ್ ಬಿಜೆಪಿ ಅವರು ಕಾಯ್ತಾ ಇದಾರಂತೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿಕ್ಕೆ. ಅಂದ್ರೆ ಐಟಿ ಇಡಿ ಅಸ್ತ್ರ ಬಳಸಿ ಮತ್ತೆ ಜೈಲಿಗೆ ಹಾಕ್ಬೇಕು ಅನ್ನುವಂತ ಪ್ಲಾನ್ ನಡೀತಾ ಇದೆ, ಕಾದು ಕೂತಿದಾರಂತೆ. ಸರ್ ನೋಡಿ ಸರ್, ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ, ಈ ಸಂವಿಧಾನಾತ್ಮಕ ರಾಷ್ಟ್ರದಲ್ಲಿ ಯಾರೂ ಸಹ ಕಾನೂನಿನ ವಿರುದ್ಧವಾಗಿ ನಡ್ಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಈ ದೇಶದಲ್ಲಿ ಒಂದು ಕಾನೂನು ಅಂತ ಇದೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಹಾದೇ ಆಗುತ್ತೆ. ಅದು ಡಿ ಕೆ ಶಿವಕುಮಾರ್ ಆಗಿರ್ಲಿ ಮತ್ತೊಬ್ಬರಾಗಿರ್ಲಿ ಸರ್. ರೇವಂತ್ ರೆಡ್ಡಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಒಂದು ರೇವಂತ್ ರೆಡ್ಡಿ ಅವರಿಗೆ ಋಣ ಸಂದಾಯ ಆಗಿರ್ಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಚರ್ಚೆ ನಡೀತು. ಇದೇ ವಾಲ್ಮೀಕಿ ನಿಗಮ ಮಂಡಳಿ ಹಣವನ್ನ ಹೈದರಾಬಾದಿನ ಒಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಒಂದು ಮೊಬೈಲ್ ಶಾಪ್ಗೆ, ಬಾರ್ ಶಾಪ್ಗೆ, ವೈನ್ ಶಾಪ್ಗೆ ಡ್ರಾ ಮಾಡ್ಕೊಂಡು ದುಡ್ಡನ್ನ ಬೀದಿಗಳಿಗೆ ತೆಗೆದುಕೊಂಡ್ಬಂದು ಬೆಂಗಳೂರಿನಲ್ಲಿ ಹಂಚ್ತಾರೆ ಅಂತ ಹೇಳಿ ದೊಡ್ಡ ಚರ್ಚೆ ನಡೀತು. ಅದು ಪ್ರೂವ್ ಆಯ್ತು, ಇವರ SIT ನಲ್ಲೇ ಪ್ರೂವ್ ಆಯ್ತು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇರೋದು ಹಿಂದೆ ಈ ರೀತಿ ಒಂದು ಅಕ್ರಮ ಹಣ ವರ್ಗಾವಣೆನೂ ಸಹ ಇದೆ, 100% ಇದೆ ಅಂತ. ಅಲ್ಲ, ಇನ್ನೊಂದು ಕಡೆ ಯಡಿಯೂರಪ್ಪನವರು ಒಂದ್ಸಲಿ ಹೇಳಿದ್ರು ಸರ್, ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಇರೋವರೆಗೂ ಶಿವಕುಮಾರ್ ಅವರೇ ನೀವು ಮುಖ್ಯಮಂತ್ರಿ ಆಗಲ್ಲ ಅಂತ ಇದೇ ನಿಮ್ಮ ಯಡಿಯೂರಪ್ಪನವರು ಹೇಳಿದ್ರು. ಹಾಗಾಗಿ ನೀವು ಎಲ್ಲ ಒಂದ್ ಕಡೆ ಆಹ್ವಾನ, ಬಹಿರಂಗವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ. ಹೌದು, ನಾಳೆ ಅವರೇ ಪಕ್ಷಕ್ಕೆ ಬಂದ್ರೆ ಅವ್ರ ನಿಲುವೇನು ಅಂತ ಹೇಳಿ ಯಡಿಯೂರಪ್ಪನವರು ಎಷ್ಟೋ ಸಲ ಸತ್ಯಗಳನ್ನ ಹೇಳಿದ್ದಾರೆ. ಅವ್ರು ಹೇಳಿರೋದು ನಿಜ ಆಗಿದೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಬಿಡಲ್ಲ ಅಂತಕ್ಕಂಥ ಮಾತನ್ನ ಯಡಿಯೂರಪ್ಪನವ್ರು ಹೇಳಿದ್ರು. ಒಂದ್ ಕಡೆ ನಿಜ ಅನಿಸ್ತಾ ಇದೆ. ಹಾಗೆ ಇಟ್ ಮೇ ಬಿ ಏನಾದ್ರು, ನಾನು ಅದೇ ಹೇಳ್ತಾ ಇದ್ದೀನಿ ಸರ್, ಇಟ್ ಮೇ ಬಿ ಚರ್ಚೆ ನಡೆದಿದ್ರೆ ಯಾಕೆ ಯಾರು ಮಾತನಾಡ್ತಾ ಇಲ್ಲ? ಸಿದ್ದರಾಮಯ್ಯನವರು ಹೈಕಮಾಂಡ್ ಗಿಂತ ದೊಡ್ಡವರ? ಇಷ್ಟೆಲ್ಲ ಭ್ರಷ್ಟಾಚಾರಗಳು ನಡೀತಾ ಇದಾವೆ, ಲೂಟಿಗಳು ನಡೀತಾ ಇದಾವೆ ರಾಜ್ಯದಲ್ಲಿ, ಇಷ್ಟೆಲ್ಲ ಅನಾಚಾರಗಳು ನಡೀತಾ ಇದಾವೆ, ರೋಡ್ ಅಲ್ಲಿ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದಾರೆ. ಹೈಕಮಾಂಡ್ ಉಸಿರು ಬಿಡ್ತಾ ಇಲ್ವಲ್ಲ ಸರ್? ಬಾಯಿ ಮುಚ್ಕೊಂಡು ಸರಿಯಾಗಿ ಕರ್ನಾಟಕ ರಾಜ್ಯವನ್ನ ನಡೆಸಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳ್ತಕ್ಕಂಥ ಧೈರ್ಯವನ್ನ ರಾಹುಲ್ ಗಾಂಧಿ ಅವರಾಗ್ಲಿ ಅಥವಾ ಇನ್ನೊಬ್ರಾಗ್ಲಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ವಲ್ಲ? ತೋರಿಸ್ತಿಲ್ಲ ಸರ್. ಒಂದು ಬಲವಾದಂತ ಸಮುದಾಯದ ಒಂದು ಬೆಂಬಲ ಅವ್ರಿಗಿದೆ. ಇದೇ ಯಡಿಯೂರಪ್ಪನವ್ರು ಕೆಳಗಿಳಿಸಿದಾಗ ನಿಮ್ಮ ಪರಿಸ್ಥಿತಿ, ಪಕ್ಷದ ಪರಿಸ್ಥಿತಿ ಏನಾಯ್ತು? 2018ರಲ್ಲಿ ಅಧಿಕಾರಕ್ಕೆ ಬರಕ್ಕಾಗ್ಲಿಲ್ಲ, ತಮ್ಗೆ ಲಿಂಗಾಯತರು ಕೈ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಇದೇ 2023ನಲ್ಲಿ ಒಂದು ಬಲವಾದ ಸಮುದಾಯ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದಾಗ ಸಂಪೂರ್ಣವಾಗಿ ಜೆಡಿಎಸ್ ನ ಒಂದು ಮತ ಬ್ಯಾಂಕ್ ಇದ್ದಂತ ಒಕ್ಕಲಿಗ ಸಮುದಾಯ, ನೀವು ಮಂಡ್ಯದಲ್ಲಿ ಅಷ್ಟು ಸೀಟ್ಗಳನ್ನ ಗೆದ್ಕೊಳ್ತಾರೆ ಕಾಂಗ್ರೆಸ್ನವರು ಅಂತಂದ್ರೆ ಬಲವಾದ ಒಕ್ಕಲಿಗ ಸಮುದಾಯನೂ ಸಹ ಕಾಂಗ್ರೆಸ್ ಜೊತೆ ನಿಂತ್ಕೊತ್ತು ಸರ್. ಕಾರಣ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇವತ್ತು ಒಕ್ಕಲಿಗ ಸಮುದಾಯಕ್ಕೂ ಮೋಸ ಮಾಡಿದೆ ಕಾಂಗ್ರೆಸ್, ದಲಿತರಿಗೂ ಮೋಸ ಮಾಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ,
ಮಾಡೋದಿಲ್ಲ, ಇದೇ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ, ಹೌದು. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ. ಇವತ್ತು ದಲಿತರು ಯೋಚನೆ ಮಾಡ್ಬೇಕು, ದಲಿತ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಮುಂದಿನ ದಿನಗಳಲ್ಲಿ, ಒಕ್ಕಲಿಗ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು, OBC ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು, ಅಲ್ಪಸಂಖ್ಯಾತ ಸಮುದಾಯ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಸೋಷಿಯಲ್ ಎಂಜಿನಿಯರಿಂಗ್ ನಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಸರ್. ಕಾಂಗ್ರೆಸ್ ಕೇವಲ ಒಂದು ತುಷ್ಟೀಕರಣ ರಾಜಕಾರಣ ಒಂದು ಮಾಡೋದು ಬಿಟ್ರೆ ಯಾರಿಗೂ ಅಧಿಕಾರ ಕೊಡಲ್ಲ, ಹೆಸರಿಗೆ ಮಾತ್ರ ಹೈಯಿಂದ ಸರ್. ಯಾವ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಇವರು ಅಧಿಕಾರವನ್ನ ಕೊಡೋದಿಲ್ಲ ಸರ್. ಬರೀ ಸುಳ್ಳು ಸುಳ್ಳು ಸುಳ್ಳು. ದಲಿತರ ಹೆಸರು ಹೇಳ್ಕೊಂಡ್ರು, ಹಿಂದುಳಿದವರ ಹೆಸರು ಹೇಳ್ಕೊಂಡು ಅಧಿಕಾರ ನಡೆಸ್ತಾ ಇದ್ದಾರೆ ಹೊರತು ಸಿದ್ದರಾಮಯ್ಯನವರು ಬೇರೆ ಯಾರಿಗೂ ಸಹ ಅಧಿಕಾರ ಬಿಡ್ಕೊಡ್ತಕ್ಕಂತ ಒಂದು ಸಾಧ್ಯತೆ ಇಲ್ಲ. ದಿಲೀಪ್ ಅವರೇ ಬರ್ತೀನಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ ಸಮಯ ಆಗಿದೆ. ಬ್ರೇಕ್ ಇರುತ್ತೆ. ಬ್ರೇಕ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಡಾಕ್ಟರ್ ಸತೀಶ್ ಅವರು, ಈಗ ದಲಿತ CM ಕೂಗು ಕೂಡ ಮುನ್ನೆಲೆಗೆ ಬರ್ತಿದೆ. ಬಹಳ ವರ್ಷಗಳಿಂದ ಅದು ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಬೇಕು ಅಂತ ಅವ್ರು ಬಂದಿರೋದಾ, ಅಥವಾ ಈ ಸಂದರ್ಭ ನೋಡಿಕೊಂಡು ಇದೇ ಒಳ್ಳೆ ಟೈಮು ಎನ್ಕ್ಯಾಶ್ ಮಾಡ್ಕೊಂಡ್ರಾಯ್ತು ಅನ್ನುವಂಥ ಉದ್ದೇಶನ, ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ ಅನ್ನುವಂಥ ಉದ್ದೇಶ ಇರ್ಬೋದು? ನೋಡಿ, ಇದು ಎಲ್ಲ ರೀತಿಯಲ್ಲೂ ಷಡ್ಯಂತ್ರಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ನವ್ರಿಗೆ ಈಗಾಗಲೇ ನೋಡಿ, ನೀವು ಒಂದು 10 ವರ್ಷದ ಹಿಂದೆ ನನಗನ್ಸುತ್ತೆ 2008 ಆ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ರಾಜ್ಯಾಧ್ಯಕ್ಷ KPCC ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಅಧಿಕಾರಕ್ಕೆ ಬಂದ ನಂತರ ಅವ್ರಿಗೆ ಇದನ್ನ CM ಸ್ಥಾನವನ್ನ ಅವ್ರಿಗೆ ಕೊಡಲಿಲ್ಲ. ನನಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲಾದರೂ ದಲಿತ CM ಅನ್ನೋದು ಮಾಡಿದರೆ ಪಂಜಾಬಲ್ಲಿ ಅಮರೀಂದರ್ ಸಿಂಗ್ ಅಂತ ಹೇಳಿ ಅವ್ರಿಗೆ CM ಸ್ಥಾನವನ್ನ ಕೊಟ್ಟಿದ್ದು ಬಿಟ್ಟರೆ ಅದು 1 ವರ್ಷನೋ 1.5 ವರ್ಷ ಇದು ಕೊಟ್ಟಿದ್ರು. ಆದರೆ ಈ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ನೆಗೋಷಿಯೇಟ್ಗೆ ಹೋಗ್ತಾ ಇದ್ದಾರೆ. ಅಂದರೆ ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗೋದಾಗಿದ್ರೆ ಈ ರೀತಿ ಸರ್ಕಸ್ಗಳು ಯಾವುದು ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಇಲ್ಲ ಒಪ್ಪಂದ ಆಗಿದೆ, ಬಾರಪ್ಪ ನಿಂದು ನನ್ನ ಟರ್ಮ್ ಮುಗೀತು, ನೀನು ತಗೋ ಅಂತೇಳಿ ಕೊಟ್ಬಿಡ್ತಾ ಇದ್ರು. ಆದರೆ ಈ ಒಂದು ಸಿನಾರಿಯೋಗಳು ನೋಡಿ ನಡೀತಾ ಇರೋದೆಲ್ಲ ನೋಡ್ರೆ, ಬಿಹಾರ್ ಚುನಾವಣೆ ಬಂದಮೇಲೆ ಈ ಕಡೆ ಮೈಂಡ್ ಸೆಟ್ಟೇ ಬೇರೆ ಆಗಿದೆ. ಇನ್ನೊಂದು ಯಾವಾಗ ಇವ್ರ ಮೈಂಡ್ ಸೆಟ್ ಬೇರೆ ಆಯಿತು, ಇವ್ರು ಹೋಗಿ ಎಲ್ಲ ಶಾಸಕರು ಇವ್ರ ಬೆಂಬಲಿಗರು ಯಾರ್ಯಾರು ಇರ್ತಾರೋ ಸಹಿ ಸಂಗ್ರಹಣೆ ಅದು ಇದು ಅಂತ ಒಳಗಡೆ ನಡೀತಾ ಇದೆ. ಮತ್ತು ಒಕ್ಕಲಿಗ CM ಇದು ಕೂಗು ಬರ್ತಾ ಇದೆ. ಮತ್ತು ಈಗ ನೋಡಿದ್ರೆ, ಈಗ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಒಂದು ಡಿ ಕೆ ಶಿವಕುಮಾರ್ ಅವ್ರಿಗೆ CM ಸ್ಥಾನ ಕೊಟ್ಟರೂ ಕಷ್ಟ, ಕೊಡದೆ ಹೋದ್ರೂ ಕಷ್ಟ. ಕೊಟ್ಟರೆ ಯಾವ ರೀತಿ ಕಷ್ಟ ಅಂತ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಇವಾಗ ಕೊಡ್ತಾರೆ ಅಂತ ಅಂದ್ಕೊಳ್ಳಿ, ನಾಳೆ ಇವಾಗ ಹೇಳಿದಾಗೆ ED CBI ಮತ್ತು IT ಏನೇನು ಕೇಂದ್ರ ಇದು ಕೇಸ್ಗಳಿದೆ, ಆ ಕೇಸ್ಗಳನ್ನ ಓಪನ್ ಮಾಡ್ತಾರೆ. ಕೇಸ್ಗಳನ್ನ ಓಪನ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಏನಾದ್ರು ಒಳಗಡೆ ಇಟ್ಟಾಗ ಅದು ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ. ಒಂದು ಇಲ್ಲ, ಈಗ ಸುಲಭವಾಗಿ ಇವರೇನಾದರೂ ಅವರ ಶಾಸಕರ ಬೆಂಬಲಗಳನ್ನು ಸ್ವಲ್ಪ ಏನಾದ್ರು ತಗೊಂಡು ಮತ್ತು ಅಲ್ಲಿಂದ ಅವರು BJP ಕಡೆಗೆ ಏನಾದ್ರು ಮುಖ ಮಾಡಿದ್ರೆ, BJP ಕಡೆಗೆ ಹೋದರೆ ಅವ್ರಿಗೆ ಬೆನಿಫಿಟ್ ಇದೆ. ಯಾಕೆಂತ ಹೇಳಿದ್ರೆ, ಅದಕ್ಕೆ ಅವರು ಸದಾವತ್ಸಲೆ ಪಾಪ ಅವ್ರು BJPನವ್ರಿಗೆ ಹೇಳ್ತೀನಿ, ಯಾಕೆ ಈ ಸದಾವತ್ಸಲೆ ಮತ್ತು ದೇವಾಲಯಗಳಿಗೆ ಇದಕ್ಕೆಲ್ಲ ಹೋಗಿದ್ದು ಅಂದರೆ ಎಲ್ಲೋ ಇದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ರು. ನಾನು ಅಂದರೆ ಒಬ್ಬ ನಾಯಕ ಯಾವ್ಯಾವ ರೀತಿ ಒಂದು ರಾಜಕೀಯ ಸ್ಟ್ರಾಟಜಿಗಳನ್ನ ಮಾಡಬೇಕು ಅದನ್ನು ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಕೊಂಡು ಬಂದರು. ಯಾಕಂದರೆ ಆ ಒಂದು ಸದಾವತ್ಸಲೆ ಆಡಿದ್ದು ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನಾನು ಹಿಂದುತ್ವ ಅನ್ನೋ ಹೇಳೋದಕ್ಕೂ ಸಹಿ ಇದ್ದೀನಿ, ದೇವಾಲಯಗಳಿಗೆಲ್ಲ ಓಡಾಡ್ಕೊಂಡು ಆ ರೀತಿ ನೋಡಿ, ಅದು ಸಹಜ. ಯಾರು ರಾಜಕಾರಣಿಗಳು ಅವ್ರಿಗೆ ಯಾವ ರೀತಿಯ ಒಂದು ವೋಟ್ ಬ್ಯಾಂಕು ಮತ್ತು ಅವರ ಒಂದು ಬೆಂಬಲಿಗರ ಪಡೆಗಳನ್ನು ಅವರು ನಿರ್ಮಾಣ ಮಾಡ್ಕೋಬೇಕು ರಾಜಕಾರಣ ವ್ಯವಸ್ಥೆಯಲ್ಲಿ, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾಳೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಸ್ಟೇಟ್ಮೆಂಟು ನಿನ್ನೆ HD ಕುಮಾರಸ್ವಾಮಿ ಅವರು ಮಾಡ್ತಾರೆ. ಯಾವಾಗ ಅವರು ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡಬೇಕಾದ್ರೆ ನೋಡಿ, ರಾಜಕಾರಣದಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಇವತ್ತು ಸಿದ್ಧಾಂತ ಅಂತಕ್ಕಂಥದ್ದು ಯಾರಲ್ಲೂ ಇಲ್ಲ. ನಾಳೆ ಆಶ್ಚರ್ಯ ಪಡಬೇಕಾಗಿಲ್ಲ, ನಾಳೆ ಬೆಳಿಗ್ಗೆ BJP ಕಡೆಯಿಂದಾನೇ ಡಿ ಕೆ ಶಿವಕುಮಾರ್ ಅವರು CM ಆಗ್ಬೋದು. ಅದಕ್ಕೆ ನೋಡಿ, ನೀವು ಪೂರಕವಾಗಿ ನೋಡೋದಾದ್ರೆ ಯಾವ BJP ನಾಯಕರು ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ. ಇವತ್ತು ಪಾಪ ದಿಲೀಪ್ ಅವ್ರು ಎಷ್ಟು ಡೇರಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಯಾವಾಗ ನಮ್ ಬುಡಕ್ ಬರ್ತದೆ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ನೋಡಿ ಪ್ರಕಾರ ಈಗ ಬಿಜೆಪಿಗೆ ಪ್ಲಸ್ ಆಗುತ್ತೆ ಡಿ ಕೆ ಶಿವಕುಮಾರ್. ಬಿಜೆಪಿ ಅದಕ್ಕೆ ಎಲ್ಲರೂ ಕ್ರಾಂತಿ 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 ಅಂತ ಇವತ್ತು ನೋಡಿ, ಇವತ್ತು ಒಂದು ಸೈದ್ಧಾಂತಿಕ ಇದು ಹೇಗೆ ಕಾಂಗ್ರೆಸ್ ಅಂತಕ್ಕಂಥದ್ದು ಹಾಳಾಗೋಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಒಳಬಣ ಕಚ್ಚಾಟದಿಂದನೇ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಿರ್ನಾಮ ಆಗಿದ್ದು. ಪ್ರಮುಖವಾಗಿ ನೀವು ರಾಜಸ್ಥಾನು ಮತ್ತೆ ಅಲ್ಲಿ ರಾಜಸ್ಥಾನಲ್ಲಿ ಗೆಹ್ಲೋಟು ಮತ್ತೆ ಪೈಲಟ್, ಏನು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ದಿಗ್ವಿಜಯ್, ಛತ್ತೀಸ್ಗಢದಲ್ಲಿ ಭೂಪೇಲ್ ಬಗಲ್ ಮತ್ತೆ TS ಸಿಂಗ್, ಹಿಮಾಚಲ್ ಪ್ರದೇಶದಲ್ಲಿ ವೀರೇನ್ ಶರ್ಮಾ ಪ್ರತಿಭಾ ಸಿಂಗ್, ಮತ್ತೆ ಇದು ಆಂಧ್ರ ಪ್ರದೇಶದಲ್ಲಿ ಮೋಹನ್ ರೆಡ್ಡಿ ಅವರು ಬಂಡಾಯ ಎದ್ದಿ ಅಲ್ಲಿ ಇದನ್ನ ಮಾಡಿದ್ರು. ಯಾಕೆ ನೀವು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಹಳೆ ಇದರಲ್ಲಿ ಅವರು ಕಾಂಗ್ರೆಸ್ ಇದ್ರು, ಅವರು ಅಲ್ಲಿಂದ ತೃಣಮೂಲ ಕಾಂಗ್ರೆಸ್ ಅನ್ನು ನಿರ್ಮಾಣ ನೋಡಿ. ಇವತ್ತು ಕಾಂಗ್ರೆಸ್ನಲ್ಲೇ ಅವರ ಒಂದು ಸ್ವಯಂಕೃತ ಅಪರಾಧ. ಮತ್ತು ಇಲ್ಲಿ ಒಳ್ಳೆ ಗಟ್ಟಿ ನಾಯಕರನ್ನು ಇವ್ರು ಯಾರು ಬೆಳೆಸಿಲ್ಲ. ಇವತ್ತು ನೋಡಿ, ಯಾರ್ಯಾರು ಒಂದು ಭ್ರಷ್ಟಾಚಾರದ ಆಪಾದನೆ ಬಂದಾಗ್ಲೂ ಅವರು ಇಮಿಡಿಯೇಟ್ ಆಗಿ BJP ಸೇರಿ
ಅಲ್ಲಿ ಒಂದು ಒಳ್ಳೆ ಒಳ್ಳೆ ಸ್ಥಾನಗಳನ್ನು ಅಲಂಕರಿಸತಕ್ಕಂಥ ಉದಾಹರಣೆಗಳು ನಮ್ಗೆ ಇವತ್ತು ದೇಶದಲ್ಲಿ ಸಿಗುತ್ತೆ. ಹೌದು. ಕಾಂಗ್ರೆಸ್ನಲ್ಲಿ ಇದ್ದು ಸಡನ್ ಆಗಿ ಹೋಗಿ ಅಲ್ಲಿ CM ಆಗಿರೋರು, DCM ಆಗಿರೋರು ಅನೇಕ ಲಿಸ್ಟ್ಗಳಿದೆ. ಸೊ ಈ ಸಾಲ್ಗೆ ಈ ಬಾರಿ ಏನು DK ಶಿವಕುಮಾರ್ ಅವರು ಹೋಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಹೇಳಕ್ಕಾಗಲ್ಲ ಇವತ್ತು ರಾಜಕಾರಣದಲ್ಲಿ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು HD ಕುಮಾರಸ್ವಾಮಿ ಅವರು ಯಾವಾಗ ಆ ಸ್ಟೇಟ್ಮೆಂಟನ್ನು ಮಾಡಿದ್ರು ಸ್ಪಷ್ಟವಾಗಿ ಅವರೇ ಮಾಡಿದ್ದಾರೆ. ಏನಾಗ್ಬೋದೋ ಏನೋ ಗೊತ್ತಿಲ್ಲ, ನಾಳೆ BJP ಇದಕ್ಕೆ ಹೋಗಿ ಸೇರಿ ಬೇಕಾದ್ರೆ CM ಆಗೋವಂಥ ಸಾಧ್ಯತೆಗಳು DK ಶಿವಕುಮಾರ್ ಅವ್ರಿಗಿರ್ತದೆ, ಅಥವಾ ಇಲ್ಲಿ ಕಾಂಗ್ರೆಸ್ಸನ್ನು ಬೀಳಿಸಲೇಬೇಕು ಅಂತ ಹೇಳಿ ಇದಿರ್ತದೆ. ಆದರೆ ಎಲ್ಲೋ ಇದು ಕಾಂಗ್ರೆಸ್ನ ನಂಬಿ ವೋಟ್ ಕೊಟ್ಟ ಮತದಾರರಿಗೆ ಇವರೆಲ್ಲ ಮಾಡ್ತಿರ್ತಕ್ಕಂಥದ್ದು ದ್ರೋಹ. ಮತ್ತು ಇಂಥ ಒಂದು ಸೈದ್ಧಾಂತಿಕ ಇದರಲ್ಲಿ ಏನು ಕಾಂಗ್ರೆಸ್ ಅಂತಕ್ಕಂಥದ್ದು ಅದೇ ತನ್ನ ಕಾಲ್ಗೆ ತಾನೇ ಕಾಲು ಹಾಕೊಂಡು ಅಳಿವಿನಂಚಿಗೆ ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್ ಸರ್, ಖಂಡಿತ. ಮತ್ತೆ ಬರ್ತೀನಿ ಸರ್, ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ವಿಜಯ್ ಕುಮಾರ್ ಸರ್ ಇದ್ದಾರೆ. ವಿಜಯ್ ಕುಮಾರ್ ಸರ್, ನೋಡ್ತಾ ಇದ್ದೀರಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಾದಾಟವನ್ನ ತಾವು ಹಿರಿಯ ಪತ್ರಕರ್ತರು ತಮಗೆ ಗಮನಕ್ಕೆ ಇರೋ ಹಾಗೆ ಈ ಹಿಂದೆ ವೀರಪ್ಪ ಮೊಯ್ಲಿಯವರಿದ್ದಾಗ ಅಥವಾ ವೀರೇಂದ್ರ ಪಾಟೀಲ್ ಅವರಿದ್ದಾಗ, ಅದರ ಜೊತೆಗೆ ಕೆಂಗಲ್ ಹನುಮಂತರು ಇರ್ಬೋದು, ಅದು ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕಂಡಿದೆ ಕಾಂಗ್ರೆಸ್ಸು. ಆ ಟೈಮ್ನಲ್ಲಿ ಈ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ನನ್ನ ಕುತೂಹಲ. ಅಂದರೆ ಬಡಿದಾಟ ಏನಿತ್ತು ಅದು ಬೀದಿಗೆ ಬಂದಿತ್ತಾ ಅಂತ ಹೇಗೆ? ಇಲ್ಲ, ಆವಾಗ ಒಂಥರ ಶಿಸ್ತಿತ್ತು ಪಕ್ಷದೊಳಗೆ. ಓಕೆ. ಪರ್ಟಿಕ್ಯುಲರ್ಲಿ ಇವರು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಒಂಥರ ಶಿಸ್ತುಬದ್ಧತೆ ಇತ್ತು ಆ ಪಾರ್ಟಿ ಒಳಗೆ. ಎಲ್ಲ ಹೆದರ್ಕೊಂಡು ನಡೆಯೋರು. ಅವರು ಗೌರವನೋ ಭಯವೋ ಗೊತ್ತಿಲ್ಲ, ಆದ್ರೆ ಒಂಥರ ಶಿಸ್ತಿತ್ತು. ಮತ್ತದು 99ರಿಂದ 2004ರಲ್ಲಿ ನರಸಿಂಹರಾಯರು ಯಾವಾಗ ಪ್ರಧಾನಮಂತ್ರಿಗಳಾಗ್ತಾರೆ ಆಗ ವೀರೇಂದ್ರ ಪಾಟೀಲ್ ಶಕ್ತಿಯಿಂದಾನೇ 89ರಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಪಕ್ಷ. ಆದ್ರೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ. ಆದ್ರೆ ಇಷ್ಟ ಆಗಿತ್ತೋ ಇಲ್ಲೋ ನರಸಿಂಹರಾಯರಿಗೆ ಬಂಗಾರಪ್ಪನ್ ಮಾಡಿದ್ರು. ಆದ್ರೆ ವೀರೇಂದ್ರ ಪಾಟೀಲ್ ಮೊದಲು ಮಾಡ್ತಾರೆ ರಾಜೀವ್ ಗಾಂಧಿ ಅವರಿದ್ದಾಗ, ಅವ್ರನ್ನ ತೆಗೆದುಹಾಕಿ ಮತ್ತ ಆಮೇಲೆ ವೀರಪ್ಪ ಮೊಯ್ಲಿ ಇವ್ರನ್ನ ಮಾಡ್ತಾರೆ. ಇದು ಏನಾಯ್ತು ಅಂತಂದ್ರೆ ಈ ಚೆಸ್ ಆಟದಲ್ಲಿ ಎಳಿತಾರ ನೋಡಿ, ಆತರ ಮಾಡಿ ಇಟ್ಬಿಟ್ರು. ಆವಾಗ್ಲೇ ಅರ್ಧ ಮರ್ಯಾದೆ ಹೊಟ್ಟೋಯ್ತು ಕಾಂಗ್ರೆಸ್ ಪಕ್ಷದ್ದು. ಮತ್ ಈಗೇನಾಗೋಯ್ತು ಅಂತಂದ್ರೆ 2004 ಆದ್ಮೇಲೆ ನರಸಿಂಹರಾಯರು ಅಧಿಕಾರ ಮುಗಿದ ಮೇಲೆ 2006 ಯಾವಾಗ ಸೋನಿಯಾ ಗಾಂಧಿ ಅವರು ಅಧಿಕಾರ ತಗೊಂಡ್ರು, ಆವಾಗ್ಲಿಂದ 8 to 14 2008 to 14 ಅಲ್ಲಿವರೆಗೂ ಪಕ್ಷದಲ್ಲಿ ಯಾವುದೇ ರೀತಿಯಾದ ಒಂದು ನಿರ್ಬಂಧ ಇರಲಿಲ್ಲ. ಯಾರ್ಯಾರು ಹೇಗೆ ಬೇಕಾದ್ರೂ ಮಾತಾಡೋ ತರ ಇತ್ತು. ಆದ್ರೆ ಒಂಥರ ಏನೋ ಡಾರ್ಕ್ನೆಸ್ ಶಾಡೋ ಇತ್ತು ಮೆಂಬರ್ಗಳ ಮೇಲೆ. ಬಟ್ ಆದ್ರೆ 2014 ಆದ್ಮೇಲೆ ಪಾರ್ಟಿ ಒಳಗೆ ಯಾವುದೇ ತರ ಡಿಸಿಪ್ಲಿನ್ ಇಲ್ಲ. ಯಾರ್ಯಾರು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ಇವಾಗ ನಮ್ಮ ಖರ್ಗೆ ಅವ್ರನ್ನೇ ತಗೊಳ್ಳಿ, ಹೈಕಮಾಂಡ್ ಹೇಳುತ್ತೆ ಅಂತಾರೆ. ಇವ್ರ ಅಧ್ಯಕ್ಷರು, ಅಧ್ಯಕ್ಷರಾದ್ರು ಹೈಕಮಾಂಡ್ ಹೇಳುತ್ತೆ ಅಂತ ಹೇಳ್ಬೋದಾ? ಇವ್ರು ಸ್ಪಾಟ್ ಡಿಸಿಷನ್ ತಗೋಬೋದಲ್ಲ ಮೀಟಿಂಗ್ ನಲ್ಲಿ, ಆಮೇಲೆ ಬೇಕಾದ್ರನ್ನ ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ಇವ್ರು ಡಿಸಿಷನ್ ತಗೊಂಡ್ಲಿಲ್ಲ. ಎರಡನೇದು ಏನಾಯ್ತು ಅಂತಂದ್ರೆ ಪಾರ್ಟಿ ಒಳಗೆ ಇಂಡಿಸಿಪ್ಲಿನ್ ಯಾವಾಗ ಶುರುವಾಯ್ತು ಅಂದ್ರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯನವ್ರು ಬಂದಾಗ ಓಕೆ ಅಂದ್ರು ಪಾರ್ಟಿ ಒಳಗೆ. ಸೆಕೆಂಡ್ ಟೈಮ್ ಸಿದ್ದರಾಮಯ್ಯನವ್ರು ಬಂದಾಗ ಅದು ಬರೇ ಕರ್ನಾಟಕ ಸೌತ್ ಇಂದ ಗೆದ್ದಿದ್ದಲ್ಲ, ಇಡೀ ನಾರ್ತ್ ಕರ್ನಾಟಕದ ಸಿದ್ದರಾಮಯ್ಯ ಸಪೋರ್ಟ್ ಬಂತು. ಕುರುಬರು ಓಟು, ಲಿಂಗಾಯತ್ ಓಟು, ಇವ್ರ ಓಟು ಎಲ್ಲಾ ಸೇರ್ಕೊಂಡು ಸಿದ್ದರಾಮಯ್ಯನವರೇ ಅವಾಗ ಪವರ್ ಬಂತು ಸೆಕೆಂಡ್ ಟೈಮ್ಗೆ. ಆಯ್ತಾ? ಈಗ ಇವರು 2.5 years ಟರ್ನ್ ಮಾಡ್ಕೊಂಡಿದ್ದಾರೆ. ಇರೋದೇನು ಇದು ಪ್ರಪಂಚಕ್ಕೇನು ಗೊತ್ತಿಲ್ಲ. RTI ಆಕ್ಟ್ ಮೇಲೆ ನಮಗ್ ಸಿಕ್ಕಲ್ಲ. ಇದು ಪಾರ್ಟಿ ಇಂಟರ್ನಲ್ ಮ್ಯಾಟ್ರು. ಅವ್ರು ಏನ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಯಾರು ನಿಜ ಹೇಳ್ತಾ ಇಲ್ಲ. ಒಪ್ಪಂದ ಆಗಿದೆ ಅಂತ ಸಿದ್ದರಾಮಯ್ಯನೂ ಹೇಳಲ್ಲ, ಶಿವಕುಮಾರ್ ಹೇಳ್ತಾ ಇಲ್ಲ, ಖರ್ಗೆ ಅವರು ಹೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಹೇಳ್ತಾ ಇಲ್ಲ. ಆದ್ರೆ ಕಳೆದ ವರ್ಷ ಲಾಸ್ಟ್ ಇಯರ್ ಇದೇ ಟೈಮ್ ನಲ್ಲಿ ನಾನು ರಾಹುಲ್ ಗಾಂಧಿ ಅವರು ಸೆಷನ್ ಟೈಮ್ ನಲ್ಲಿ ಮೀಟ್ ಮಾಡಿದಾಗ, ಸಿದ್ದರಾಮಯ್ಯ ನೀವು ಕ್ಲಾರಿಫೈ ಮಾಡ್ಕೋಬಹುದು, ನಾನು ಬೆಳಗಾಂ ಸೆಷನ್ ಅಲ್ಲಿ ಹೇಳಿದೆ ಅವ್ರಿಗೆ, ಒಬ್ಬರನ್ನ ಇಂಪಾರ್ಟೆಂಟ್ ಪರ್ಸನ್ ಕಾಂಗ್ರೆಸ್ನವರು ನಾನು ಭೇಟಿ ಮಾಡಿ ಡೆಲ್ಲಿ ಒಳಗೆ ಕೇಳಿದ ಪಾರ್ಲಿಮೆಂಟ್ ಅಲ್ಲಿ, ಮತ್ತೆ ಸಂಪರ್ಕ ಮಾಡ್ತೀನಿ ವಿಜಯ್ ಕುಮಾರ್ ಸರ್, ನಿಮ್ಮನ್ನ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ದಿಲೀಪ್ ಅವರೇ, ಈಗ BJPಯಲ್ಲಿ ಅಂತ ಹೇಳಿಕೊಳ್ಳುವಂಥ ನಾಯಕರು ಸದ್ಯಕ್ಕೆ ಯಾರು ಸಿಗ್ತಾ ಇಲ್ಲ. ಯಡಿಯೂರಪ್ಪನವರಿದ್ದರು, ಈಗ ನಿಮ್ಮಲ್ಲೇ ಕೆಲವೊಂದಿಷ್ಟು ಬಣ್ಣಗಳು ಕ್ರಿಯೇಟ್ ಆಗಿದ್ದಾವೆ. ಹಾಗಾಗಿನೇ DK ಶಿವಕುಮಾರ್ ಅವರು BJPಗೆ ಬಂದರೆ ತಮ್ಮ ಪಾರ್ಟಿಗೂ ಕೂಡ ಶಕ್ತಿ ಬರುತ್ತೆ, ಒಂದು ನಾಯಕತ್ವ ಹೊಸದಾಗಿ ಹುಟ್ಕೊಳ್ಳುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಅವಕಾಶ ಸಿಕ್ಕಂಗಾಗುತ್ತೆ, ನಿಮ್ಮ ಪಕ್ಷಕ್ಕೂ ದೊಡ್ಡ ಬೂಸ್ಟ್ ಸಿಕ್ಕಂಗಾಗುತ್ತೆ ಅಂತ. ಸರ್, BJPಗೆ ನಾಯಕತ್ವದ ಕೊರತೆ ಇಲ್ಲ. BJP ಕೆಡಾರ್ ಬೇಸ್ಡ್ ಪಾರ್ಟಿ ಸರ್.
ಈಗ ನೀವು ಬಿಹಾರದಲ್ಲಿ ಬಿಜೆಪಿಗೆ ಯಾರು ಲೀಡರೇ ಇಲ್ಲ ಅಂತ ಹೇಳ್ತಾ ಇದ್ರಿ. ಇವತ್ತು ಬಿಹಾರದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನ ಪಡ್ಕೊಂಡಿರ್ತಕ್ಕಂತ ಪಕ್ಷ ನಮ್ದು. ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲಾ ಲೀಡರ್ಗಳು ಇದ್ದಾರೆ ಸರ್. ವಿಜಯೇಂದ್ರ ಅವರಿದ್ದಾರೆ, ಸಿ ಟಿ ರವಿ ಅವರಿದ್ದಾರೆ, ತುಂಬಾ ಜನ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ತುಂಬಾ ದೊಡ್ಡ ಲೀಡರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಇವತ್ತು ಹೆಸರು ಒಬ್ಬರು ಹೆಸರು ಇನ್ನೊಬ್ಬರ ಹೆಸರು ತಗೊಳ್ಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಸೊ ಅದಕ್ಕೆ ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗಲ್ಲ. ಸೊ ಮತ್ತೆ ಇನ್ನೊಂದೇನು ಅಂತಂದ್ರೆ ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಪಕ್ಷಕ್ಕೆ ಬರ್ಲಿಕ್ಕೆ ಬಿಜೆಪಿ ಪಕ್ಷ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ಕಿಂತ ಡಿ ಕೆ ಶಿವಕುಮಾರ್ ಅವ್ರ ಸಿದ್ಧಾಂತನೇ ಬೇರೆ, ಮತ್ತೆ ಬಿಜೆಪಿ ಸಿದ್ಧಾಂತನೇ ಬೇರೆ. ಡಿ ಕೆ ಶಿವಕುಮಾರ್ ಅವರು ಉಗ್ರಗಾಮಿಗಳನ್ನ ಮೈ ಬ್ರದರ್ಸ್ ಅಂತ ಅಂದವರು, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡೋದನ್ನ ಮೈ ಬ್ರದರ್ಸ್ ಅಂತ ಅಂದವರು. ಸೊ ಅಂತ ಸಿದ್ಧಾಂತ ಉಳ್ಳಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು ಅಥವಾ ಬೇರೆಯವರು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥ ನಾಯಕರನ್ನ ಬಿಜೆಪಿ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್. ಅಲ್ಲ, ಅವರೇ ಮಾತೃಭೂಮಿ ಸದಾ ವತ್ಸಲ ಹೇಳಿದ್ರಲ್ಲ ಸರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಅವಾಗಲೇ ಟವಲ್ ಹಾಕಿದ್ರ ಅಂತ ಸರ್. ಅದಾದ್ಮೇಲೆ ಕ್ಷಮೆ ಕೇಳ್ತಾರೆ, ಯಾಕೆಂದ್ರೆ ನಮಸ್ತೆ ಸದಾ ವತ್ಸಲೆ ಅಂತಕ್ಕಂಥದ್ದು ಅದು ಏನು ದೇಶದ್ರೋಹಿ ಹೇಳಿಕೆ ಅಲ್ಲ, ಮಾತೃಭೂಮಿಗೆ ನಮಸ್ತೆ ಮಾಡ್ತಕ್ಕಂಥದ್ದಷ್ಟೇ. ನಾನು ಹುಟ್ಟಿದ ನಾಡಿಗೆ ನಮಸ್ತೆ ಮಾಡ್ತಕ್ಕಂಥದ್ದು. ಕ್ಷಮೆ ಕೇಳ್ತಾರೆ. ಸೊ ಆ ರೀತಿ ಸಿದ್ಧಾಂತ ಉಳ್ಳಂತವ್ರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಯಕರ್ತರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾಕೆಂದ್ರೆ ನಮ್ ಕಾರ್ಯಕರ್ತರ ಪಕ್ಷ ಆಗಿರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಸರ್, ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಫೇಲ್ಯೂರ್ ಆಗಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಫೇಲ್ಯೂರ್ ಆಗಿದ್ದಾರೆ. ಇಬ್ರು ನಾಯಕರುಗಳು ಏನ್ ನಾನು ದೊಡ್ಡವರು ಅಂತ ಹೇಳ್ಕೊಳಂಗಿಲ್ಲ ಸರ್. ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರ್ಬೇಕಾದಾಗ ಅವ್ರು ಕೊಟ್ಟಂತ ಭರವಸೆಗಳು ಈಡೇರಿಸಿದಾರ ಸರ್. ಮೇಕೆದಾಟು ಯೋಜನೆಯನ್ನ ನಾವು ಜಾರಿ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು 1 ವರ್ಷಕ್ಕೆ ಅಂತ ಅಂದ್ರು. ಇದುವರೆಗೂ ಸಹ ಸರಿಯಾಗಿ DPR ಸಲ್ಲಿಸಲಿಕ್ಕೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ನಡೀತಾ ಇದೆ. ಅದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತಂದ್ರು. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗುಂಡಿ ಬೆಂಗಳೂರು ಆಗಿದೆ. ಎಲ್ ಬೇಕಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ಇಂಡಸ್ಟ್ರಿಯಲಿಸ್ಟ್ ಗಳು ಬಂದು ಮಾತಾಡ್ತಾ ಇದ್ದಾರೆ. ಸ್ವತಃ ಇಂಡಸ್ಟ್ರಿಯಲಿಸ್ಟ್ ಕಿರಣ್ ಮಂಜುದಾರ್ ಬಂದು ಹೇಳ್ತಾ ಇದ್ದಾರೆ, ದಯಮಾಡಿ ನೀವು ರಸ್ತೆ ಮಾಡಕ್ಕಾಗಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ನಾವೇ ರಸ್ತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಮತ್ತೆ ಅಕ್ರಮ ನೀರು ಬಳಕೆಯನ್ನ ನಾವು ನಿಲ್ಲಿಸ್ತೀನಿ ಅಂತ ಅಂದ್ರು. ಇದುವರೆಗೂ ಸಹ ಮಾಡಕ್ಕಾಗಿಲ್ಲ. ತುಂಗಭದ್ರಾ ಡ್ಯಾಮ್ ಕ್ರೆಸ್ ಗೇಟ್ ಸರಿಪಡಿಸಕ್ಕಾಗಿಲ್ಲ. 2ನೇ ಬೆಳೆಗೆ ನೀರ್ ಕೊಡಕ್ಕಾಗ್ತಾ ಇಲ್ಲ. ಇವತ್ತು ರೈತರುಗಳು ಕಣ್ಣೀರಾಗ್ತಾ ಇದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಸರಿಪಡಿಸ್ತೀನಿ ಅಂತಂದ್ರು. ಯಾಕೆಂದ್ರೆ ಅವ್ರು ಸ್ವತಃ ನೀರಾವರಿ ಸಚಿವರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಮಹದಾಯಿ ಯೋಜನೆಯನ್ನ ಸರಿ ಮಾಡ್ತೀನಿ ಅಂತಂದ್ರು. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಗಳು, ಅದಕ್ಕೆ ಬೇಕಾದಂತ ಕಾನೂನು ಕಟ್ಟಳೆಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. KRS ಒತ್ತುವರಿ ಮಾಡ್ತೀವಿ, ಒತ್ತುವರಿಯಾಗಿ ಸರಿಪಡಿಸ್ತೀನಿ ಅಂದ್ರು, ಮಾಡ್ಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಸರಿಪಡಿಸ್ತೀನಿ ಅಂತಂದ್ರು, ಮಾಡ್ಲಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ಬಿಟ್ರು ಸರ್, ಬ್ರಹ್ಮ ಬಂದ್ರು ದೇವರು ಬಂದ್ರು ಬೆಂಗಳೂರು ಟ್ರಾಫಿಕ್ ಸರಿಪಡಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಇದು ಇವ್ರು ಮಾಡಿರ್ತಕ್ಕಂಥದ್ದು. ಮತ್ತೆ ಇವತ್ತು ಬೆಂಗಳೂರು IT ಸಿಟಿ, ಇಂಡಸ್ಟ್ರಿಯಲ್ ಸಿಟಿ ಅಂತ ಹೇಳ್ತಾರೆ ಸರ್. ಇವತ್ತು ನಮ್ಗೆ ಕಣ್ಣಲ್ಲಿ ನೀರ್ ಹಾಕ್ಬೇಕು ಸರ್, ಅಂತ ಪರಿಸ್ಥಿತಿ ಇದೆ. ನಾವು 1 ಲಕ್ಷ ಜಾಬ್ ಅನ್ನ ಕಳ್ಕೊಂಡಿದೀವಿ ಸರ್. 1 ಲಕ್ಷ ಜಾಬ್ IT ಕಂಪನಿಗಳಿಂದ ಇವ್ರು ಅಧಿಕಾರಕ್ಕೆ ಬಂದ ಮೇಲೆ ಸರ್. ಟೊಯೋಟಾ ಕಂಪನಿ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಹೋಯ್ತು ಸರ್. ಅದ್ರ ಕೆಪಾಸಿಟಿ ಬಂದು 40,000 ಎಂಪ್ಲಾಯೀಸ್. ನೆಕ್ಸ್ಟ್ ಆರ್ಬಿಟ್ ಅಂತ ಒಂದು ಸೌದಿ ಅರೇಬಿಯಾ ಕಂಪನಿ ಬೇರೆ ರಾಜ್ಯಕ್ಕೆ ಹೋಯ್ತು ಸರ್. ಅದ್ರ ಕೆಪಾಸಿಟಿ ಬಂದು 10,000 ಎಂಪ್ಲಾಯೀಸ್. ಮೊನ್ನೆ ತಾನೆ ಗೂಗಲ್ AI ಪಕ್ಕದ ರಾಜ್ಯಕ್ಕೆ ಹೋಯ್ತು ಸರ್. ಗೂಗಲ್ ಇದು ಕೆಪಾಸಿಟಿ ಬಂದು 30,000. ಓಲಾ ಮತ್ತೆ ಏತರ್ ಬೇರೆ ರಾಜ್ಯಕ್ಕೆ ಹೋದ, ಅದ್ರದ್ದು 20,000 ಸರ್. ಟೋಟಲ್ ನಾವು 1 ಲಕ್ಷ ಜಾಬ್ ಗಳನ್ನ ಕಳ್ಕೊಂಡಿದೀವಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸರ್, ದೇವರಾಜು ಅರಸೂರವರ ನಾನು ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬೇಕು ಅಂತ. ಸರ್ ಇವ್ರಿಗೆ ರೆಕಾರ್ಡ್ ಬ್ರೇಕ್ ಮಾಡೋದಷ್ಟೇ ಕೆಲಸ. ದಿಲೀಪ್ ಅವರೇ, ಈಗ ಒಕ್ಕಲಿಗ ಸಮುದಾಯ ಮಾತ್ರ ಡಿ ಕೆ ಶಿವಕುಮಾರ್ ಅವ್ರನ್ನ CM ಆಗ್ಲಿಕ್ಕೆ ಎದುರು ನೋಡ್ತಾ ಇದೆ. ಬೇರೆ ಸಮುದಾಯಗಳ ಬೆಂಬಲ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇಲ್ಲ. ಅದು ಅವರ ವೈಯಕ್ತಿಕ ಸರ್. ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗ ಸಮುದಾಯ ನೋಡ್ತಾ ಇದೆಯೋ ಅಥವಾ ಬೇರೆ ಸಮುದಾಯ ನೋಡ್ತಿದ್ಯೋ, ಅದು ಕಾಂಗ್ರೆಸ್ನ ವೈಯಕ್ತಿಕ. ಅದು ನಾನು ಬಿಜೆಪಿನಾಗಿ ನಾನು ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಒಬ್ಬ ಬಿಜೆಪಿಗನಾಗಿ ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಲೂಟಿಗಳನ್ನಷ್ಟೇ ಮಾತಾಡ್ಬೋದು. ಮತ್ತೆ ಇವ್ರಿಗೇನು ಸರ್, ನಮಗ್ ಬೇಕಾಗಿರೋದು ಒಂದು ಭ್ರಷ್ಟಾಚಾರ ರಹಿತವಾದ ರಾಜಕಾರಣ ಕರ್ನಾಟಕದಲ್ಲಿ ಬೇಕಾಗಿರೋದು. 2.5 ವರ್ಷದಿಂದ ಕುರ್ಚಿ ಗಲಾಟೆ ಇದನ್ ಬಿಟ್ಟು ಬೇರೆ ಏನು ಮಾಡ್ಲೇ ಇಲ್ಲ ಇವರು. ಡೇ 1 ಇಂದ ನಾನು AICC ಅಧ್ಯಕ್ಷ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕು, 5 ಜನ ಉಪಮುಖ್ಯಮಂತ್ರಿ ಮಾಡ್ಬೇಕು, ಇನ್ನೊಬ್ರು ಇವ್ರು ಬಿಟ್ಟು ಬೇರೆಯವ್ರನ್ನ KPCC ಅಧ್ಯಕ್ಷರು ಮಾಡ್ಬೇಕು. ಇದೇ ಚರ್ಚೆ ನಮಗೆ ಸಾಕಾಗ್ಬಿಟ್ಟಿದೆ. ಮತ್ತೆ ಮಂತ್ರಿಮಂಡಲವನ್ನು ಬದಲಾವಣೆ ಮಾಡ್ಬೇಕು, ಇದನ್ನೇ ಮಾಡ್ಕೊಂಡ್ ಬಂದ್ಬಿಟ್ರು ಸರ್. ನಾನೊಂದು ಡೇಟಾ ಹೇಳ್ತೀನಿ ಸರ್, ದಯಮಾಡಿ ನೀವು ಗಮನ ಕೊಟ್ಟು ಕೇಳಿಸ್ಕೊಬೇಕು ಸರ್. ಸಿದ್ದರಾಮಯ್ಯನವ್ರ ಸಾಧನೆ ಇದ್ರೊಳಗಡೆ ಇದೆ ಸರ್.
ಸರ್, ಈಗ ಕುರ್ಚಿ ಫೈಟ್ ಬಗ್ಗೆ ಮಾತಾಡೋಣ ದಿಲೀಪ್ ಅವರೇ. ಈಗ ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಅಂದ್ರೆ ನಿಮಗೆ ಪ್ಲಸ್ ಆಗುತ್ತೆ 2028ಕ್ಕೆ JDS ಮತ್ತು ಬಿಜೆಪಿ ಮೈತ್ರಿ ಆರಾಮಾಗಿ ಅಧಿಕಾರಕ್ಕೆ ಬರ್ಬೋದು, ಹಾಗಾಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನೀವು ಒಳಗಡೆ ಖುಷಿ ಪಡ್ತಾ ಇದ್ದೀರಿ. ಯಾವಾಗ ಇವರ ಪಂಚ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡಕ್ ಆಗ್ಲಿಲ್ವೋ ಅವತ್ತೇ ಇವ್ರು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಅದರಿಂದ 2028ಕ್ಕೆ ನಾವು ಅಧಿಕಾರಕ್ಕೆ ಬರೋದು ಶತಸಿದ್ಧ. ಯಾವುದೇ ಕಾರಣಕ್ಕೂ ಅದನ್ನ ತಪ್ಪಿಸ್ಲಿಕ್ಕೆ ಆಗಲ್ಲ. ಇವ್ರ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಹಣ 10 ತಿಂಗಳಿಂದ ಬಂದಿಲ್ಲ. ಕಳೆದ ತಿಂಗಳು ಮಾತ್ರ 1 ತಿಂಗಳದಾಗ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಇವರ ವಿದ್ಯುತ್ ಫ್ರೀ ವಿದ್ಯುತ್ ಮೊನ್ನೆ ಹೇಳಿದ್ರು ಸರ್, 120 ಯೂನಿಟ್ ಗಿಂತ ಜಾಸ್ತಿ ಯಾರು ಉಪಯೋಗಿಸ್ತಿರೋ ಅವ್ರದ್ದು ರೇಷನ್ ಕಾರ್ಡ್ ಕಟ್ ಮಾಡ್ತೀನಿ ಅಂತಂದ್ರು. 200 ಯೂನಿಟ್ ಅನ್ನು ಉಪಯೋಗಿಸಿಂದ ಹೇಳಿದವರು ಇವ್ರೆ. ಇವತ್ತು 120 ಯೂನಿಟ್ ಗಿಂತ ಜಾಸ್ತಿ ಮಾಡಿದ್ರೆ ನಿಮ್ಗೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತಾರೆ. ಸರ್, ಯಾವ ವೈಜ್ಞಾನಿಕ ಸರ್ ಇವ್ರದ್ದು? ಅನ್ನಭಾಗ್ಯ 10 kg ಕೊಡ್ತೀನಿ ಅಂದ್ರು. ಅದಾದ್ಮೇಲೆ ಇವತ್ತು 5 kg ಅದು ಕೇಂದ್ರ ಕೊಡ್ತಾ ಇರೋದು, ಇವ್ರು ಒಂದೇ 1 kg ಅಕ್ಕಿ ಕೊಡ್ತಾ ಇಲ್ಲ. ಮತ್ತೆ ಇಂದಿರಾ ಕಿಟ್ ಕೊಡ್ತೀನಿ ಅಂತ ಅಂದ್ರು. ಇಂದಿರಾ ಕಿಟ್ ನಿಲ್ಸೇ ಬಿಟ್ರು, ಒಂದ್ ತಿಂಗಳು ಕೊಡ್ಲಿಲ್ಲ. ಯುವ ನಿಧಿ ಅಂತ 1,70,000 ಯುವಕರಿಗೆ ಮಾತ್ರ ಯುವ ನಿಧಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು. ಸರ್, ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸುಮಾರು 2 ಕೋಟಿ ಯುವಕರಿದ್ದಾರೆ. ಅದರೊಳಗೆ 1,70,000 ಜನಕ್ಕೆ ಯುವ ನಿಧಿ ಕೊಟ್ಬಿಟ್ಟು ನಾವು ನಿರುದ್ಯೋಗ ಸಮಸ್ಯೆ ಬಗೆಹರಿಸಿದೀವಿ ಅಂದ್ರೆ ಆಗುತ್ತೆ ಸರ್? ಶಕ್ತಿ ಯೋಜನೆ ಬಸ್ಗಳು ಎಲ್ಲಿ ಬೇಕಲ್ಲಿ ಕೆಟ್ಟ ನಿಂತ್ಕೊಳ್ತಾ ಇದ್ದಾವೆ. ಇನ್ನ ಇವ್ರ ಗ್ಯಾರಂಟಿಗಳು ಇನ್ನೂ ಹೇಳಿದ್ರು ಸರ್. ಆಶಾ ಕಾರ್ಯಕರ್ತರಿಗೆ 20,000 ಕೊಡ್ತೀನಿ ಅಂತ ಹೇಳಿದ್ರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ 20,000 ಕೊಡ್ತೀನಿ ಅಂತ ಹೇಳಿದ್ರು. ಸರ್, ಇನ್ನು ಇವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇನ್ನು ಹತ್ರಕ್ಕೆ ಹೋಗಿಲ್ಲ. ಆಲ್ರೆಡಿ ಇವ್ರು ಸಾಧ್ಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸರ್, ಕಂಪ್ಲೀಟ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ 2.5 ವರ್ಷಕ್ಕೆ ಇವರು ಬಣ್ಣ ಬಯಲಾಗೋಗಿದೆ. ಅಟ್ರು ಫ್ಲಾಪ್ ಆಗ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇವರು ಇನ್ನ 2.5 ವರ್ಷ ಇರ್ತಾರೆ ಅಂತ ಯಾವುದೇ ಕಾರಣಕ್ಕೂ ದಿಲೀಪ್ ಅವರೇ ಮತ್ತೆ ಬರ್ತೀನಿ ನಿಮ್ಮ ಹತ್ರ ಮತ್ತೆ ಬರ್ತೀನಿ ನಾನು. ಪರಿಸ್ಥಿತಿ ಬರ್ತದೆ. ಖಂಡಿತ ವಿಜಯ್ ಕುಮಾರ್ ಸರ್, ಈಗ ಸಿದ್ದರಾಮಯ್ಯನವರು JDS ನಿಂದ ಬಂದಂತವ್ರು, ಪಕ್ಷ ಅವ್ರಿಗೆ ಎಲ್ಲವನ್ನ ಕೊಟ್ಟಿದೆ, ಅಧಿಕಾರವನ್ನು ಕೊಟ್ಟಿದೆ. ಅವ್ರೇನಾದ್ರೂ ವಲಸಿಗರು ಅಲ್ಲದೆ ಇದ್ದಿದ್ರೆ, ಬೇರೆ ಪಕ್ಷದಿಂದ ಬರದಿದ್ದಿದ್ರೆ, ಮೂಲ ಕಾಂಗ್ರೆಸ್ಸಿಗರು ಆಗಿದ್ದಿದ್ರೆ ಇಂಥ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತಾ? ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ನಿಮ್ಮನ್ನ. ಡಾಕ್ಟರ್ ಸತೀಶ್ ಅವರು, ಈಗ ಶಾಸಕಾಂಗ ಒಂದು CLP ಅಂತ ಹೇಳ್ತಾರೆ. ಯಾರು ಶಾಸಕರ ಬೆಂಬಲ ಜಾಸ್ತಿ ಇರುತ್ತೋ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂಥ ಒಂದು ಸಂಪ್ರದಾಯ ಅಂತ ಹೇಳ್ತಾರೆ. ಈಗ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಅದು ನಡೆದ್ರೇ CM ಆಯ್ಕೆನಾ, ಅಥವಾ ಹೈಕಮಾಂಡ್ ಆಶೀರ್ವಾದ ಇದ್ದರೆ CM ಆಗಲಿಕ್ಕೆ ಅವಕಾಶಗಳು ಕಡಿಮೆ ಅಂತಲೇ ಹೇಗೆ? ಇಲ್ಲ, ಅದೇ ಇವಾಗ ಒಂದು ಪಾಯಿಂಟ್ ಸ್ಪಷ್ಟವಾಗಿ ನಾವು ನಿಮ್ಮ ಕ್ಲಿಪ್ಪಿಂಗ್ಸಲ್ಲಿ ಗಮನಿಸಿದ್ವಿ ಆಗಲೇ. ನೋಡಿ, ಖರ್ಗೆ ಅವ್ರು ಬಂದು ಅವರೇ AICC ಅಧ್ಯಕ್ಷರು, ಅವರೇ ಹೈಕಮಾಂಡ್. ಅವರೇ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅಂದ್ರೆ ಹೈಕಮಾಂಡ್ ಇದು ಮಾಡುತ್ತೆ ಅಂದ್ರೆ ಅವ್ರಿಗಿರೋ ಹೈಕಮಾಂಡ್ ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಲ್ಲೋ ಇವ್ರಿಗೆ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದೆ ಇದು. ಇವಾಗ ನಾ ಕೊಡೆ ನೀ ಬೇಡೆ ಅಂತ ಇಲ್ಲ ಆಗಿದೆ ಅವ್ರಿಗೆ. ಇವಾಗ ಅವ್ರಿಗೆ ಏನ್ ಮಾಡ್ಬೇಕು, ಯಾರ ಕಡೆ ಹೋಗ್ಬೇಕು ಏನು ಅಂತಕ್ಕಂಥದ್ದು ಗೊತ್ತೇ ಇಲ್ಲ ಸಹಜವಾಗಿ. ಸೊ ಆ ರೀತಿಯ ಒಂದು ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣ ಆಗಿದೆ. ಇವಾಗ ಇಷ್ಟೆಲ್ಲ ಏನು ಇವತ್ತು ಇವರು ಹುದ್ದೆಗಳಿಗೆ ಇವತ್ತು ನ್ಯಾಯವನ್ನು ಒದಗಿಸಿಲ್ಲ. ಇವತ್ತು ಗ್ಯಾರಂಟಿಯನ್ನು ಕೊಡೋ ಇದರಲ್ಲಿ ಇವತ್ತು ಗ್ಯಾರಂಟಿ ಬಗ್ಗೆನೂ ಕನ್ನಡಿಗರು ಇವತ್ತು ಒಂಥರ ಗೊಂದಲವಾಗಿ ನೋಡೋವಂಥ ಪರಿಸ್ಥಿತಿನ ತಂದು ಇಟ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಗ್ಯಾರಂಟಿ ಇಟ್ಕೊಂಡು BJPನವರು ಒಂದು ಟೈಮಲ್ಲಿ ಇದನ್ನು ತೆಗಳ್ತಾ ಇದ್ರು. ಇದನ್ನೇನೋ ಪುಕ್ಕಟ್ಟೆ ಬಿಟ್ಟಿ ಭಾಗ್ಯ ಏನೇನೋ ಹೇಳ್ತಾ ಇದ್ರು. ಇವತ್ತು ಪಾಪ ಅವರು ಅದೇ ಬಿಟ್ಟಿ ಭಾಗ್ಯ ಪುಕ್ಕಟ್ಟೆ ಭಾಗ್ಯನೆಲ್ಲ ಕೊಟ್ಬಿಟ್ಟು ಎಲ್ಲ ರಾಜ್ಯದಲ್ಲೂ ಬಂದಿದ್ದಾರೆ, ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಆದರೆ ಇನ್ನು 3-4 ವರ್ಷ ಆದಮೇಲೆ ಇವರೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಮಧ್ಯದಲ್ಲಿ ಗೊತ್ತಿದೆ. ಇವತ್ತು ದೆಹಲಿಯಲ್ಲಿ ಇವರು ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದನ್ನೆಲ್ಲ ಕೊಡ್ತೀವಿ ಅಂದರು. ಎಲ್ಲ ಮಕ್ಮಲ್ ಟೋಪಿ ಇಟ್ಬಿಟ್ಟು ಜನಗಳಿಗೆ ಇವತ್ತಲ್ಲಿ 24 hour ವಿದ್ಯುತ್ ಬರ್ತಾ ಇಲ್ಲ. 3,000 ಖಾತೆಗೆ ಹಾಕ್ತೀವಿ ಅಂದ್ರೆ ಅದು ಬರ್ತಾ ಇಲ್ಲ. ಏನೋ ವಾಯು ಮಾಲಿನ್ಯ ನೀವು ನೋಡಿ, ಅವತ್ತು ದೆಹಲಿಯಲ್ಲಿ ನಾವೆಲ್ಲ ಬಂದ ತಕ್ಷಣ ತಡೆಗಟ್ಬಿಡ್ತೀವಿ ಅಂತ ಹೇಳಿದ್ರು. ಆ ದೀಪಾವಳಿ ಹಬ್ಬಕ್ಕೆ ಪರ್ಮಿಷನ್ ಕೇಜ್ರಿವಾಲ್ ಕೊಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಜೆನ್ಯೂನ್ ರೀಸನ್ ಇತ್ತು, ಜನಗಳಿಗೆ ಉಸಿರಾಟ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಇತ್ತು. ಆದರೆ ಇವರೇನು ಲೇಪನ ಮಾಡಿದ್ರು, ಹಿಂದೂಗಳ ವಿರೋಧಿ ಅಂತ ಹೇಳಿ ಲೇಪನ ಮಾಡಿದ್ರು. ಇವತ್ತು ಪಾಪ ಅವ್ರು ಬಂದು ಹಿಂದೂಗಳ ಹಬ್ಬಕ್ಕೆ ಅಂತ ಕೊಟ್ಟರು. ಇವತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಉಸಿರಾಡಕ್ಕಾಗ್ತಾ ಇಲ್ಲ. ಮೊದಲನೇದಾಗಿ ಇಲ್ಲಿ ಹಬ್ಬ ಇನ್ನೊಂದು ಅಂತಲ್ಲ, ಜನಗಳ ಒಂದು ಬಗ್ಗೆ, ಅವರ ಜೀವನದ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಆದರೆ BJPನವ್ರು ಹೇಳ್ತಕ್ಕಂಥದ್ದು ಏನು ಎಲ್ಲ ಇವಾಗ ಹೇಳೋದು ಇಷ್ಟೊಂದು ಆಗಿದೆ ಅಂತ. ಇವ್ರ ಆಡಳಿತಾವಧಿಯಲ್ಲಿ ಏನಾಗಿತ್ತು ಕರ್ನಾಟಕದಲ್ಲಿ, ಜನ ಇವ್ರಿಗೆ ಯಾಕೆ ಮ್ಯಾಂಡೇಟ್ ಕೊಡಲಿಲ್ಲ? ಮತ್ತೆ ಇವರಲ್ಲೂ ಇದೇ ಒಳ್ಳೆ ಜಗಳ. ನೋಡಿ, ಕನ್ನಡಿಗರಿಗೆ ಎಲ್ಲ ರೀತಿಯಲ್ಲೂ ಈ ಪಕ್ಷಗಳು ಮಕ್ಕಳ ಟೋಪಿಯನ್ನು ಹಾಕೊಂಡ್ ಬಂದಿದೆ. ಇವತ್ತು ಚೆನ್ನಾಗಿ ತುಂಬ ಪ್ರೆಸೆಂಟ್ ಮಾಡಿದ್ರು. ಬೆಂಗಳೂರಲ್ಲಿ ಇವ್ರ ಅವಧಿಯಲ್ಲಿ ಗುಂಡಿ ಇರಲಿಲ್ವಾ? ಬೊಮ್ಮಾಯಿ ಅವರು ಸ್ವತಃ ವಿಧಾನಸೌಧದಲ್ಲಿ ನಿಂತ್ಕೊಂಡ್ಬಿಟ್ಟು 20,000 ಕೋಟಿ 10 ವರ್ಷಕ್ಕೆ ಬೆಂಗಳೂರಿನ ರಸ್ತೆ ಗುಂಡಿಗೆ ಹಾಕಿದೀವಿ ಅಂತ ಬೊಮ್ಮಾಯಿ ಅವರು ಹೇಳ್ಬಿಟ್ಟು ಹೋದ್ರು. ಇವತ್ತು ಬೊಮ್ಮಾಯಿ ಅವರು ಹೇಳ್ಬಿಟ್ಟು ಹೋದ್ಮೇಲೆ ಈಗ ಕಾಂಗ್ರೆಸ್ನವ್ರು ಬಂದ್ಮೇಲೆ ಇವರು 10,000 ಕೋಟಿನ ಹಾಕಿದ್ದಾರೆ. ಇವಾಗ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ,
ಇವರು ಅವ್ರ ಮೇಲೆ ಅಲಿಗೇಷನ್ ಮಾಡೋದು, ಅವ್ರು ಇವ್ರ ಮೇಲೆ ಅಲಿಗೇಷನ್ ಮಾಡೋದು. ಕೊನೆಯದಾಗಿ ಇಲ್ಲಿ ಜನರು ವಿಚಾರವಂತರಾಗಬೇಕು. ಯಾಕಂತ ಹೇಳಿದ್ರೆ ಎಲ್ಲ ನೋಡೋಕ್ಕೆ ಕೇಳೋಕ್ಕೆ ಚೆನ್ನಾಗಿರ್ತದೆ, ಆದರೆ ಈ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ಮತ್ತು ಕರ್ನಾಟಕದ ಭವಿಷ್ಯವನ್ನು ನಾವೆಲ್ಲ ನೋಡಬೇಕಾಗ್ತದೆ. ಇವತ್ತು ಸಾಲ ಅವರು BJP ಅವಧಿಯಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಿಟ್ಬಿಟ್ಟು ಹೋಗಿದ್ರು. ಇವರೇನು ಸರ್ಪ್ಲಸಲ್ಲಿ ಇಟ್ಬಿಟ್ಟು ಹೋಗಿರಲಿಲ್ಲ. ಈಗ 2.5 ಲಕ್ಷ ರೂಪಾಯಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಾಗಿದೆ. ಬರೀ ಗ್ಯಾರಂಟಿ ಭಾಗ್ಯ ಕೊಟ್ಟು ಇವತ್ತು ಅಭಿವೃದ್ಧಿ ಕೆಲಸಗಳು ಬೇರೆ ಯಾವುದೂ ಇಲ್ಲ. ಇವತ್ತು 1.5 ಲಕ್ಷ ಕೋಟಿ ಏನು ಎಕ್ಸ್ಟ್ರಾ ಆಮೇಲೆ ಅಲ್ಲ, ಅಭಿವೃದ್ಧಿ ಈ ರೀತಿ ಇದಕ್ಕೆ ನೋಡಿ, ಕುರ್ಚಿ ಕಾದಾಟ ಇದೇನೆ, ಇನ್ನೇನು ಇಲ್ಲ. DK ಶಿವಕುಮಾರ್ ಅವರು ನಾಳೆ BJPಗೆ ಹೋಗಿ CM ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಎಸ್ ಸರ್, ಬರ್ತೀನಿ ಸರ್. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ವಿಜಯ್ ಕುಮಾರ್ ಸರ್, ಈಗ DK ಶಿವಕುಮಾರ್ ಅವರು ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ನಾನು ಪ್ರಾಮಾಣಿಕ ನಿಷ್ಠೆಯಿಂದಿದ್ದೀನಿ, ನಾನು ಮೂಲ ಕಾಂಗ್ರೆಸ್ಸಿಗ, ಇಡೀ ರಾಜ್ಯ ಪ್ರವಾಸ ಮಾಡಿ ಸಂಘಟನೆ ಮಾಡಿದ್ದೀನಿ ಅಂತ ನಾನು ಕೇಳಿದ್ರಲ್ಲಿ ಯಾವ್ದು ತಪ್ಪಿಲ್ಲ, ನನ್ನ ಪಾಲ್ ನಂಗೆ ಕೊಡಿ, ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯವರು ಮಾಸ್ ಲೀಡರು, ಅಹಿಂದ ಅವ್ರಿಗೆ ಬೆಂಬಲ ಇದೆ, ಹಾಗಾಗಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ, ಈ ರೀತಿ ಚರ್ಚೆ ಆಗ್ತಿದೆ. ನಿಜಕ್ಕೂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಕರ್ನಾಟಕದ ಪಾಲಿಗೆ ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗುತ್ತಾ, ಅಥವಾ ಈ ಹಿಂದೆ ರಾಜಕೀಯ ನಾಯಕರು ಇಂಥ ಬದಲಾವಣೆಗಳಾದಾಗ ಕಾಂಗ್ರೆಸ್ ನಾಯಕರನ್ನ ಕೆಳಗಿಳಿಸಿದಾಗ CM ಸ್ಥಾನದಿಂದ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಉದಾಹರಣೆಗಳಿದಾವೆ, ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮಗೆ 2008ನೇ ಇಸ್ವಿದ್ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಓಕೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯನವರು ಹೇಳಿದ್ರು 6 ತಿಂಗಳಲ್ಲಿ ಸರ್ಕಾರ ಇಳಿಸ್ತೀನಿ ನಾನು ಅಂತ ಹೇಳಿದ್ರು. 17 ಜನ BJP ಕಳಿಸಿದ್ರು, ಸರ್ಕಾರ ಉಳಿಸಿದ್ರು. ಹೌದು. DK ಶಿವಕುಮಾರ್ ಅವರು ಒಪ್ಕೋತೀವಿ ನಾವು, ಅವರು ಕಾಂಗ್ರೆಸ್ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲ ಮಾಡಿದ್ರು. ಆದ್ರೆ ಅಂಡರ್ ಕರೆಂಟ್ ಅಂತ ಒಂದಿರುತ್ತೆ ನೋಡಿ BJP ಜೊತೆಲಿ, ಅದಿದೆ. ನೀವು ಜಗ್ಗಿ ವಾಸುದೇವ್ ಹತ್ರ ಆಶ್ರಮದಲ್ಲಿ ಅಮಿತ್ ಶಾ ಜೊತೆ ಕುತ್ಕೊಂಡು ಭಾಷಣ ಮಾಡಿದ್ರಿ. ಮೊನ್ನೆ ಅವ್ರ ಮನೆಯಲ್ಲಿ ಇದೇ ಸೋಮಣ್ಣನವರು ಶಿವಕುಮಾರ್ ಮನೆ ಒಳಗೆ ಒಂದು ದೇವ್ರನ್ನ ಕರೆಸಿ 1 ವಾರ ಅಮಿತ್ ಶಾನ ಅವ್ರ ಮನೆ ಕರ್ಸಿದ್ರು ಡೆಲ್ಲಿಲಿ. ಅರ್ಥವಾಯ್ತಾ? ಸೊ ಈ ಅಂಡರ್ ಕರೆಂಟ್ ಎಲ್ಲಾ ಪಾರ್ಟಿ ಒಳಗೆ ಯಾವಾಗಲೂ ಸದಾಕಾಲ ಇದ್ದೇ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಪ್ರಬಲವಾಗಿ ಬೆಳೆದಿದ್ದಾರೆ ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಅವರಿಗೆ ಹೆಚ್ಚು ಕಮ್ಮಿ ಇವರು ಶಿವಕುಮಾರ್ ಹೇಳೋದು ನನ್ನ ಕಡೆ 35 ಜನ 54 ಜನ ಅಂತಾರೆ, ಆದ್ರೆ ಸಿದ್ದರಾಮಯ್ಯನವ್ರ ಕಡೆ ಸುಮಾರು 90% ಸಪೋರ್ಟ್ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಅಧಿಕಾರದಲ್ಲಿ ಯಾರ್ಯಾರಿಗೆ ಯಾವ ರೀತಿ ನ್ಯಾಯ ಒದಗಿಸ್ಬೇಕು ಅನ್ನೋದು ಯೂನಿವರ್ಸ್ ವೆರಿ ವೆಲ್. ಯಾರು ಸಿದ್ದರಾಮಯ್ಯನವರು, ಅವರು ನಿಮ್ಗೆ ಪಂಚ ಗ್ಯಾರಂಟಿಗಳು ಯಾರು ಕೊಟ್ರು, ಯಾತಿಗೆ ಕೊಟ್ರು, ಏನ್ ಮಾಡಿದ್ರು ಅನ್ನೋದಿದೆ, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಎಲ್ಲಾ ಪಾರ್ಟಿಯವರು ಏನ್ ಬೇಕಾದ್ರೆ ಅಕ್ಯೂಸ್ ಮಾಡ್ಬೋದು. ಇವಾಗ ಎಲ್ಲಾ ಸರ್ಕಾರದವರು ಎಲ್ಲಾ ಎಲೆಕ್ಷನ್ ನಲ್ಲೂ ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ ನೀವು? ಬಿಹಾರ್ನಲ್ಲಿ ಮೊನ್ನೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರ ಹೆಂಗಸರಿಗೆ, ಅಲ್ಲಿ ನೀವು ವೆಸ್ಟ್ ಬೆಂಗಾಲ್ ನಲ್ಲಿ ಏನೇನು ಆಫರ್ ಕೊಡ್ತಾ ಇದ್ದೀನಿ, ಕೇರಳಲ್ಲಿ ಏನೇನು ಕೊಡ್ತೀರಿ. ಆದ್ರೆ ಈಗ ನಡಕ ಹುಟ್ಟಿರೋದು ಹೈಕಮಾಂಡ್ಗೆ. ಯಾಕೆ ಅಂದ್ರೆ ಒಂದೇ ವಿಷಯ, ಬಿಹಾರದಲ್ಲಿ ಸೋತ್ರು, ಆ ಕಡೆ ಹರಿಯಾಣದಲ್ಲಿ ಸೋತ್ರು, ಮಹಾರಾಷ್ಟ್ರಲ್ಲಿ ಸೋತ್ರು. ಸೋಲಿನ ಸರಮಾಲೆ ಆಗಿರೋದ್ರಿಂದ ಈಗ ಅವರೊಂದು ಸ್ಟ್ರಿಂಜೆಂಟ್ ವರ್ಕ್ಶಾಪ್ ಒಂದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ. ಯಾವ ತರ ಅಂತಂದ್ರೆ ಯಾರ್ಯಾರು ಹೈಕಮಾಂಡ್ಗೆ ಕರೆಕ್ಟ್ ಆಗಿ ಸಜೆಷನ್ಸ್ ಕೊಡ್ಬೋದು, ಸ್ಟ್ರಾಟಜಿ ವರ್ಕ್ ಮಾಡ್ಬೋದು ಅಂತ ಅವ್ರದ್ದೊಂದು ಟೀಮ್ ಮಾಡ್ಕೋತಾ ಇದ್ದಾರೆ. ಈಗ ಅವ್ರಿಗೆ ಉದ್ದೇಶ ಇರೋದು ಎಲ್ಲ ಕಳ್ಕೊಂಡಿದ್ದಾರೆ. ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಗಾನ್. ಸೊ ಒಂದು 125 ವರ್ಷದ ಪಾರ್ಟಿ ಅಂತ ಹೇಳ್ಕೊಳೋದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಗೆಲ್ಲೋ ಪರಿಸ್ಥಿತಿಯಲ್ಲಿ ಬಂದಿದೆ. ಅದಕ್ಕೋಸ್ಕರ ಅದನ್ನು ಓವರ್ಕಮ್ ದಟ್ ಅವ್ರೇನ್ ಸ್ಟ್ರಾಟಜಿ ಮಾಡಿದ್ದಾರೆ ಅಂತಂದ್ರೆ, ತಮಿಳ್ನಾಡು ಕೇರಳ ಈಗ ಎಲೆಕ್ಷನ್ ಇದೆ, ಸದ್ಯದಲ್ಲಿ ಎಲೆಕ್ಷನ್ ಇದೆ. ಸೊ ಕರ್ನಾಟಕದಲ್ಲಿ ಬಲಿಷ್ಠವಾಗಿಡದೆ ಇದ್ರೆ ಅಲ್ಲಿ ನಮ್ಗೆ ಯಾವುದೇ ಹೋಲ್ಡ್ ಇರೋದಿಲ್ಲ. ನಾವು ಹೋಗಿ ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಹೇಳಕ್ಕೆ ಅವ್ರಿಗೆ ಶಕ್ತಿನೇ ಇರಲ್ಲ. ಸೊ ಈಗ ಸಿದ್ದರಾಮಯ್ಯನವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ದಲಿತರು ಯಾಕೆ ಮುಖ್ಯಮಂತ್ರಿಗಳು ಆಗಬಾರ್ದು ಅಂತ ಹೇಳಿದ್ದಾರೆ. ದಲಿತರಲ್ಲಿ ಯಾರು ಆಗ್ತಾರೆ? ಅದ್ರಲ್ಲಿ ನೀವು ತಗೊಂಡ್ರೆ KH ಮುನಿಯಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಸೊ ಈ 4 ಜನ ಇರುವಾಗ ಇದ್ರಲ್ಲಿ ಯಾರನ್ನ ಆರಿಸ್ತಾರೆ? ಆವಾಗ ಅವ್ರ ಸ್ಟ್ರಾಟಜಿಲಿ ಏನಂದ್ರೆ ಪರಮೇಶ್ವರನ್ ಬಿಟ್ಟು ಇನ್ 3 ಜನನು ವೀಕ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಸ್ಟ್ರಾಟಜಿ ಮಾಡಕ್ ಬರೋಲ್ಲ. ಪರಮೇಶ್ವರ್ ಏನಂದ್ರೆ ಅವ್ರ ಈಸ್ ನಾಟ್ ಅನ್ ಅಗ್ರೆಸಿವ್ ಪೊಲಿಟಿಷಿಯನ್. ಅವ್ರ ಅಗ್ರೆಸಿವ್ ಪೊಲಿಟಿಷಿಯನ್ ಅಲ್ಲ, ಆದ್ರೆ ಪೊಲಿಟಿಕಲಿ ಇಸ್ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್ ಅನ್ನೋ ಒಂದು ಉದ್ದೇಶದಿಂದ ಯಾಕೆ ಅವ್ರನ್ನ ಮಾಡ್ಬೋದು ಚರ್ಚೆನೂ ನಡೀತಾ ಇದೆ, ಅದನ್ನು ನಡೀತಾ ಇದೆ. ಅದಾದ್ರೆ ತಮಿಳ್ನಾಡು ಕೇರಳ ನಮ್ಗೆ ಏನಾದ್ರು ಅಡ್ವಾಂಟೇಜ್ ಆಗತ್ತಾ? ಎಸ್ಸಿಗಳು ಜಾಸ್ತಿ ಇದ್ದಾರೆ ಅಂತ. ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಬಿಹಾರ್ನಲ್ಲಿ ಆಗಿರೋದ್ರಿಂದ ಇನ್ನು ಮುಂದೆ ಬೇರೆ ಸ್ಟೇಟ್ ನಲ್ಲೂ ಆಗೋ ಪರಿಸ್ಥಿತಿಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ನಾವು ಮುಟ್ಟೋದು ಬೇಡ ಅಂತ
ಹೇಳಿದ್ದಾರೆ. ನಮಗೆ ಬಂದಿದ್ದ ವರ್ತಮಾನದ ಪ್ರಕಾರ ಇವರು ಪ್ರಿಯಾಂಕಾ ಗಾಂಧಿ ಅವರು ಇವ್ರನ್ನ ಎಸ್ ಸರ್. ಅದಕ್ಕೆ ಇವಾಗ ಏನೋ ಅವ್ರ ಸ್ಟ್ರಾಟಜಿ ಏನಿದೆ ಅಂತ ಹೇಳಿದ್ರೆ, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಒಂದೇ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ತೆಗೆಯೋದು ಬೇಡ. ಈಗ 2 ವರ್ಷದ ಅಗ್ರಿಮೆಂಟ್ ಯಾರಿಗೂ ಗೊತ್ತಿಲ್ಲ, ಅದು ಪಬ್ಲಿಕ್ ಆಗಿ ಏನು ಬಿಟ್ಟಿಲ್ಲ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನ್ ತೆಗೆದ್ರೆ ಕಾಂಗ್ರೆಸ್ಗೆ ಕುರ್ಚಿನೇ ಇರಲ್ಲ. ಕರೆಕ್ಟ್, ಆ ಪರಿಸ್ಥಿತಿ ಬರುತ್ತೆ ಸರ್. ಒಂದು ಡಿ.ಕೆ. ಶಿವಕುಮಾರ್ ಅವರೀಗ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಸಚಿನ್ ಪೈಲಟ್, ಜ್ಯೋತಿರಾದಿತ್ಯ ಸಿಂಧ್ಯಾ ಹಂಗ್ ಮಾಡಿದ್ರಲ್ಲ, ಆ ರೀತಿ ಪ್ರಯತ್ನ ಕೈ ಹಾಕ್ಬೋದಾ ಅಂತ? ಒಂದ್ 40-30 ಜನ MLA ಕರ್ಕೊಂಡು ಈ ಕಡೆ ಬಿಜೆಪಿ ಕಡೆ ಬಂದ್ಬಿಡ್ಬೋದಾ ಅಂತ? ಸರ್, ಬಿಜೆಪಿ ಅವರು ಮುಟ್ಟಾಳ್ರಲ್ಲ. ಯಾಕೆಂದ್ರೆ ಹಿಂದೆ ಅನುಭವ ಆಗಿದೆ ಅವರಿಗೆ. ಈಗ ಬಿಜೆಪಿ ಒಳಗೆ ಲೀಡರ್ಶಿಪ್ ಎಲ್ಲಿದೆ ಸರ್? ಸ್ಟೇಟ್ ಅಲ್ಲಿ ಯತ್ನಾಳ್ ಒಂದ್ ಕಡೆ ಎಳಿತಾರೆ, ಇವ್ರು ಒಂದ್ ಕಡೆ ಎಳಿತಾರೆ, BL ಸಂತೋಷ್ ಒಂದ್ ಕಡೆ ಎಳಿತಾರೆ. ಎಲ್ಲಿದೆ ಲೀಡರ್ಶಿಪ್? ಇಲ್ಲಿ ಯಾರ್ದಿದೆ ಲೀಡರ್ಶಿಪ್? ಅಶೋಕನ್ನ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಮಾಡಿದ್ದಕ್ಕೆ 28 ಒಳಗಡೆನೆ ಗಲಾಟೆಗಳಾಯ್ತಲ್ಲ, ಎಲ್ಲಾರ್ಗೂ ಗೊತ್ತಿರೋ ತಾನೇ ವಿಷಯ. ಹೌದು. ಸೊ ಆದ್ರಿಂದ ಬಿಜೆಪಿಗೆ ಶಿವಕುಮಾರ್ ಸೇರ್ತಾರೆ ಅನ್ನೋದು ಒಂದ್ ಕಾಲದಲ್ಲಿ ಇತ್ತು, ಈಗ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೂ ಗೊತ್ತಿದೆ ಅದೇನೋ ಕೆಂಡಾನ್ ಕಟ್ಕೊಂಡು ಒಳಗ್ ಕರ್ಕೊಂಡಂಗ ಆಗುತ್ತೆ ಅಂತ. ಇವಾಗ ಶಿವಕುಮಾರ್ ಸಪೋರ್ಟ್ ಮಾಡ್ತಾವ್ರೆ ಯಾರು ಸರ್? ಬಾಲಕೃಷ್ಣ ಅವರು, ಆಮೇಲೆ ಚಲುವರಾಯ ಸ್ವಾಮಿ, ಇವರೆಲ್ಲ ಏನು ಪ್ರೀತಿಯಿಂದ ಕಾಂಗ್ರೆಸ್ ಸೇರಿದವರ? ಇವರು ಕುಮಾರಸ್ವಾಮಿ ಮೇಲಿನ ದೇಶದಿಂದ ಇವ್ರು ಬಂದು ಕಾಂಗ್ರೆಸ್ ಸೇರ್ಕೊಂಡ್ರು. ಇವ್ರು ಶಿವಕುಮಾರ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒರಿಜಿನಲ್ ಆಗಿ ಸಪೋರ್ಟ್ ಮಾಡೋರು ಯಾರಿದ್ದಾರೆ ಶಿವಕುಮಾರ್ಗೆ? ಇದು ಒಕ್ಕಲಿಗರೇ ಆಗ್ಲಿ, ಬೇರೆಯವರೇ ಆಗ್ಲಿ, ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಶಿವಕುಮಾರ್ ಇಬ್ರು ಕೂತು ಯಾವುದೇ ಕಾರಣಕ್ಕೂ ನಾವು ಜಗಳ ಆಡೋದು ಬೇಡ, ಜನಕ್ಕೆ ತಪ್ಪು ಸಂದೇಶ ಕಳಿಸೋದು ಬೇಡ, ಸರ್ಕಾರ ಸುಭದ್ರವಾಗಿರ್ಲಿ, ಮುಂದೆ ಎಲೆಕ್ಷನ್ ಅಲ್ಲಿ ಬರಬೇಕು ಅನ್ನೋ ದೃಷ್ಟಿ ಇದ್ರೆ ಇವ್ರು ಕಾಂಪ್ರಮೈಸಿಂಗ್ ನೇಚರ್ ಹೋಗ್ಬೇಕು. ದಿಸ್ ಇಸ್ ವಾಟ್ ಐ ಫೀಲ್. ಬಟ್ ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದ್ ರೀತಿ ಅವಮಾನ ಮಾಡುವಂತ ಪ್ರಯತ್ನಗಳಾಗ್ತಿದೆಯಾ ಅಂತ? ಯಾಕಂದ್ರೆ ನಾವು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಾದೇವಪ್ಪರ ಹೇಳಿಕೆ ನೋಡ್ತಿದ್ರೆ ಒಬ್ಬರಿಂದನೇ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಅವರಷ್ಟೇ ದುಡಿದಿರೋದ, ಸಾಮೂಹಿಕ ನಾಯಕತ್ವ ಇದೆ, ಹಾಗಾಗಿನೇ ಅವ್ರನ್ನೆಲ್ಲ ಒಂದ್ ಕಡೆ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳು ನಡೀತಿದೆಯಾ ಅಂತ? ಸರಿ ಸರ್, ಇವಾಗ ಇವ್ರ ಮ್ಯಾಥಮೆಟಿಕ್ಸ್ನೇ ತಗೊಂಬೋಣ ನಾವು. ನೀವು ಚಿತ್ರದುರ್ಗ ದಾಟದ ಮೇಲೆ ಮತದಾರ ಯಾರಿದ್ದಾರೆ? ಲಿಂಗಾಯತರು, ಕುರುಬರು, ದಲಿತರು, ಇರುಗಳೇ ಇರೋದು ಜಾಸ್ತಿ, ಹೌದಾ? ನೀವು ಈ ಕಡೆ ಎಷ್ಟು ಓಟ್ ಇದೆ ನಿಮಗೆ, ಆ ಕಡೆ ಎಷ್ಟು ಓಟ್ ಇದೆ? ಯಡಿಯೂರಪ್ಪನವ್ರ ಮ್ಯಾಥಮೆಟಿಕ್ಸ್ ತಗೊಳ್ಳಿ. ಲಿಂಗಾಯತರು ಓಟು ಆ ಕಡೆ ಎಲ್ಲ ಭಯಂಕರವಾಗಿದೆ, ಅದೆಲ್ಲ 90% ಬಿಜೆಪಿಗೆ ಹೋಗುತ್ತೆ. ಉಳಿದಿದ್ದ ಓಟಲ್ಲಿ ಕುರುಬರು ಓಟು ಇಂಥವೆಲ್ಲಾನು ಸಿದ್ದರಾಮಯ್ಯನ ಇದಿದೆ. ನೀವು ಈಗ ಜಗಳಾಡ್ತಾ ಕೂತಿದ್ರೆ, ನನ್ನಿಂದ ಅವ್ರು ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಬರ್ತಾರೆ, ನನಗೆ CM ಕೊಡ್ಬೇಕು ಅಂತ ಹೇಳಿದ್ರೆ, ನೀವು ಮಧ್ಯಪ್ರದೇಶ ಇದನ್ನ ನೀವು ಅದೆಲ್ಲ ಲೆಕ್ಕ ತಗೊಂಡು ಛತ್ತೀಸ್ಗಢಲ್ಲ ಇವಾಗ ಲೆಕ್ಕ ತಗೊಳಕ್ ಆಗಲ್ಲ, ಅಲ್ಲಿ ಕಾಂಪ್ರಮೈಸ್ ಆಗುತ್ತೆ. ಸಚಿನ್ ಪೈಲಟ್ ಅವರೆಲ್ಲ ಎಲೆಕ್ಷನ್ ಟೈಮ್ದಲ್ಲಿ ಮಾತ್ರ ಮಾತಾಡ್ತಾರೆ, ಅದಕ್ಕೆ ಮುಂಚೆ ಏನು ಮಾತಾಡಲ್ಲ. ಯಾಕೆ ಸುಮ್ಮನೆ ಇದ್ರು ಅವರು? ಈಗ ಗೆಹ್ಲೋಟ್ ಅವರು ಯಾತಕ್ಕೆ ಮಾತಾಡ್ಲಿಲ್ಲ? ಈಗ ಕರ್ನಾಟಕದ ವಿಷಯದಲ್ಲಿ ಅವ್ರಿಗೆ ಗೊತ್ತಿದೆ, ಇಲ್ಲಿ ಪ್ರತಿಯೊಂದು ಪ್ರದೇಶದಲ್ಲೂ ರಾಜಕೀಯದಲ್ಲಿ ವ್ಯತ್ಯಾಸಗಳಿದ್ದೇ ಇರುತ್ತೆ. ಅಲ್ಲಿ ಮಾಡಿದ್ರೆ ಹಿಂಗೆ ಆಗುತ್ತೆ, ಹರಿಯಾಣದಲ್ಲಿ ಹಂಗಾಯ್ತು ಹೇಳಿದ್ರೆ ಓಟ್ ಚೋರಿ ಅಂತಾರೆ, ಇನ್ನು ಬಿಹಾರಲ್ಲಿ ಕೇಳಿದ್ರೆ ಓಟ್ ಚೋರಿ ಅಂತಾರೆ. ಬಟ್ ಇವ್ರು ಸೋತಿದ್ದ ಹೆಂಗಲ್ಲಿ? ಕೆತ್ತಿದ ಕಡೆ ಏನ್ ಹೇಳ್ತಾರೆ ಇವರು? ಸೊ ಇವ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ಸೈಂಟಿಫಿಕ್ ಅಪ್ರೋಚು, ಹಾಲಿಸ್ಟಿಕ್ ಅಪ್ರೋಚು, ಪ್ರಾಗ್ಮ್ಯಾಟಿಕ್ ಅಪ್ರೋಚ್ 3 ಇರ್ಬೇಕು ಇವ್ರಿಗೆ. ಇವ್ರು ಶಿವಕುಮಾರ್ ಕೊಟ್ಟ ತಕ್ಷಣನೇ ನೆಕ್ಸ್ಟ್ ಎಲೆಕ್ಷನ್ ಬಂದ್ಬಿಡ್ತಾರೆ ಅಂತ ಏನ್ ಗ್ಯಾರಂಟಿ? ಅಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಒಂದ್ ರೀತಿ ಕೊನೆ ಅವಕಾಶ ಅಂತ ಅನ್ಸುತ್ತಾ? ಅದಕ್ಕೆ ಅವರಷ್ಟು ಅರ್ಜೆಂಟ್ ಮಾಡಿದ್ರೆ ಕಾಣಿಸುತ್ತೆ. ಯಾಕಂದ್ರೆ MB ಪಾಟೀಲ್, ಜಾರಕಿಹೊಳಿ, ಪರಮೇಶ್ವರ್ ಮುಂದಿನ ದಿನಗಳಲ್ಲಿ ಅಡ್ಡಗಾಲಾಗ್ಬೋದು ಅಂತ ಅವ್ರಿಗೆ ಏನಾದ್ರು ಭಯ ಕಾಡ್ತಿರ್ಬೋದಾ? ಸರ್, ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಸರ್, ಇದು ಡೆಮೋಕ್ರಸಿ ಅಂತ ನೀವೇ ಹೇಳ್ತಿರಲ್ಲ, ಪ್ರಜಾಪ್ರಭುತ್ವ, ಪ್ರಜೆಗಳಿಗೆ ಹಕ್ಕು ಅಂತ. ಸೊ ನಾಳೆ ಯಾವನ ಹೊಸಬ ಬಂದು ಸೇರ್ಕೊಂಡ್ರು ಆಗ್ಬೋದು, ಯಾಕೆ ಆಗ್ಬಾರ್ದು? ಶಿವಕುಮಾರ್ ಇವಾಗ ಇಷ್ಟು ವರ್ಷ ಮಿನಿಸ್ಟರ್ಗಳಾಗಿದ್ದಾರೆ, ಡೆಪ್ಟಿ CM ಆಗಿದ್ದಾರೆ, ಆಮೇಲೆ ಮಿನಿಸ್ಟರ್ಗಳಾಗಿದ್ದಾರೆ, ಬೇಕಾದಷ್ಟು ಆಗಿದ್ದಾರೆ. 2000 ಬಂಗಾರಪ್ಪನ ಪೀರಿಯಡ್ ಇಂದ ಅವ್ರು ಮಿನಿಸ್ಟರ್ ಆಗಿದ್ರು. ಸೊ ಹೊಸಬ್ರಿಗೂ ಅವಕಾಶ ಕೊಡ್ಲಿ, ಎಷ್ಟು ಜನಕ್ಕೆ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಲ್ವಾ? ಸೊ ಅದರಿಂದ ಶಿವಕುಮಾರ್ ಕೊಟ್ಟ ತಕ್ಷಣ ಸರ್ಕಾರ ಉಳಿಯುತ್ತೆ, ಮುಂದೆ ಬರುತ್ತೆ ಅಂತಿಲ್ಲ. ಸಿದ್ದರಾಮಯ್ಯನ ಕಂಟಿನ್ಯೂ ಮಾಡಿದ್ರೆ ಮುಂದೆ ಸರ್ಕಾರ ಬರುತ್ತೆ, ಅವು ಇರೋ ಕಾಂಗ್ರೆಸ್ ಪಾರ್ಟಿನೇ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಎಲ್ಲ ಮತದಾರರ ಮೇಲೆ ಅವಲಂಬನೆ ಆಗಿದೆ.
ಈಗ ಕರ್ನಾಟಕದಲ್ಲಿ ಇವರು ಕೊಟ್ಟಿರೋ ಬಿಟ್ಟಿ ಭಾಗ್ಯಗಳಿಂದ ಆಗಿರೋ ದುಷ್ಪರಿಣಾಮಗಳು ಇದು, ಆಮೇಲೆ ಈ ಇಂಡಸ್ಟ್ರಿಗಳೆಲ್ಲ ಎದ್ದೋಗ್ತಾ ಇರೋದು, ಇಲ್ಲಿಂದ ಈ ಕೆಲಸಗಳು ಕಳ್ಕೊತಾ ಇರೋದು, ಇವುಗಳೆಲ್ಲ ನೋಡಿದ್ರೆ ಮುಂದೆ ಕಾಂಗ್ರೆಸ್ ಜನ ವೋಟ್ ಹಾಕ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸುಮಾರು ಒಂದು 70ಕ್ಕಿಂತ ಹೆಚ್ಚು MLA-ಗಳಿಂದ ಒಂದು ಸಹಿ ಸಂಗ್ರಹದೊಂದೇನೋ ಪತ್ರ ಇದೆ ಅಂತೆ. ಅದನ್ನ ಇಟ್ಕೊಂಡು ಹೋಗಿ ಹೈಕಮಾಂಡ್ ಮುಂದೆ ನೋಡಿ ನನ್ನ ಹತ್ರ ಇಷ್ಟು ಬೆಂಬಲ ಇದೆ, ಕೊಡ್ತೀರಾ ಇಲ್ವಾ, ಈ ರೀತಿ ಕೇಳ್ಬೋದಾ, ಅವಕಾಶ ಮಾಡಿಕೊಡ್ಬೋದಾ, ಹೀಗೆ ಅವಕಾಶಗಳಿರುತ್ತಾ ಅಂತ ಚಾನ್ಸಸ್ಸು? ಹಂಗೆಲ್ಲ ಮಾತಾಡಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಬೆದರಿಕೆ ನಡೆಯಲ್ಲ. ಹೇಳ್ಬೋದು ನನ್ನ ಹತ್ರ 70 ಜನ ಇದಾರೆ ಅಂತ, ಆಯ್ತು ಇದು ನೀವು ನೋ ಕಾನ್ಫಿಡೆನ್ಸ್ ಮೋಷನ್ ಇರುತ್ತಲ್ಲ ಸರ್, ಅದೇ ತರ ನಿಮ್ ಪಾರ್ಟಿಲಿ ಮಾಡಿ. CLP ತಾನೆ ನಿಮ್ಮ ಪಕ್ಷದಲ್ಲಿ ಸಿದ್ಧಾಂತ ಅಂತ ಹೇಳ್ತೀರಿ, ನೀವು CLP ಅಂತಿದೆ ತಾನೆ ನಿಮ್ದ್ರಲ್ಲಿ, ಶಾಸಕಾಂಗ ಸಭೆ ಮಾಡ್ತೀರಿ, ಅಲ್ಲಿ ನೀವು ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡ್ಕೋತೀರಿ. ಆದ್ರೆ ಆಯ್ಕೆ ಮುಂಚೆ ನಿಮ್ಗೆ ಕವರ್ ಬರುತ್ತೆ ಹೈಕಮಾಂಡ್ ಇಂದ, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೆಸರು ಹೇಳ್ತಾರೆ, ಜೈ ಅನ್ಬೇಕು ಅಷ್ಟೇನೇನು. ಯಾರನ್ನ ವಿರೋಧ ಮಾಡೋದ್ ನೋಡಿದೀರಾ ನೀವು ಹೈಕಮಾಂಡ್ ಮೀಟಿಂಗ್ ಅಲ್ಲಿ ಇಷ್ಟು ವರ್ಷದಲ್ಲಿ? ಸಾಧ್ಯವೇ ಇಲ್ಲ, ಅದು ಮಾಡೋದಿಲ್ಲ. ಇವಾಗ ಇವರು ಸಿದ್ದರಾಮಯ್ಯನ ತೆಗಿಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರ? ಯಾವ ಆಧಾರದ ಮೇಲೆ ತೀರ್ಮಾನ ಮಾಡ್ತಾರೆ? 10 ವರ್ಷ ಅವರೇ ಸರ್ಕಾರ ಮಾಡಿದಾರಲ್ವಾ ಈಗ. ಸೊ ನೀವು ಇಂಟರ್ನಲಿ 2.5 ವರ್ಷ ನಾವು ಕೊಟ್ಟಿದ್ವಿ, ಅಗ್ರಿಮೆಂಟ್ ಕೊಟ್ಟಿದ್ವಿ ಅದು ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಪ್ರಾಬ್ಲಮ್. ಪಬ್ಲಿಕ್ ಒಪಿನಿಯನ್ ಅಲ್ಲಿ ಏನಿದೆ, ಸಿದ್ದರಾಮಯ್ಯ ಇರ್ತಾರೆ ಅನ್ನೋದಿದೆ. ಶಿವಕುಮಾರ್ ಆಗ್ಬೇಕು ಅನ್ನೋದು ಅವ್ರ ಅದೃಷ್ಟದಲ್ಲಿದ್ರೆ ಖಂಡಿತ ಆಗ್ತಾರೆ. ಅವ್ರ ಯಾರ ರಾಜಗುರು ಅವ್ರ ಇವರೆಲ್ಲ ಭವಿಷ್ಯ ಹೇಳ್ತಾರಲ್ಲ. ನಿಜ. ವಿಜಯ್ ಕುಮಾರ್ ಸರ್, ಬರ್ತೀನಿ ನಿಮ್ಮ ಹತ್ರ, ಮತ್ತೆ ಬರ್ತೀನಿ ಸರ್. ದಿಲೀಪ್ ಕುಮಾರ್ ಅವರೇ, ಈಗ ಬಿಜೆಪಿಯವರು ಈಗೆಲ್ಲ ಬೆಳವಣಿಗೆ ನೋಡ್ತಾ ಇದ್ರಿ ತಾವು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಮಧ್ಯೆ ಈ ಕುರ್ಚಿ ಕಾದಾಟ ನೋಡ್ತಾ ಇದ್ರಿ. ಈಗ ವಿಜೇಂದ್ರ ಅವರು ತಮ್ಮ ನಾಯಕರು, ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರಿಗೆ ಪರ್ಯಾಯವಾಗಿ ನಾಯಕತ್ವ ನಮ್ಮಲ್ಲಿ ಬೆಳಿಲೇಬಾರ್ದು, ಬೆಳವಣಿಗೆ ಆಗಲೇಬಾರ್ದು. ಹಾಗಾಗಿನೇ ವಿಜೇಂದ್ರ ಅವ್ರ ಕಡೆಗೆ ಜಾಸ್ತಿ ಫೋಕಸ್ ಮಾಡುವ ಒಂದು ರೀತಿ ಎಚ್ಚರಿಕೆ ಗಂಟೆ ನಿಮ್ಗೆ ಇದು. ಯಾಕಂದ್ರೆ ಮುಂದೆ ನಿಮ್ಮಲ್ಲೂ ಕೂಡ ಕಿತ್ತಾಟ ಶುರು ಆಗ್ಬೋದು ಅಂತ. ಬಿಜೆಪಿ ಯಾವತ್ತೂ ಸಹ ಒಬ್ಬ ನಾಯಕರ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಪಾರ್ಟಿ ಅಲ್ಲ, ಕೆಡಾರ್ ಬೇಸ್ಡ್ ಪಾರ್ಟಿ. ನಾನು ಅದನ್ನೇ ಹೇಳಿದೆ. ನೀವು ಗುಜರಾತ್ ಅಲ್ಲಿ ತೆಗೆದುಕೊಳ್ಳಿ, ಮಧ್ಯಪ್ರದೇಶದಲ್ಲಿ ತೆಗೆದುಕೊಳ್ಳಿ, ಮಹಾರಾಷ್ಟ್ರದಲ್ಲಿ ತೆಗೆದುಕೊಳ್ಳಿ, ಬಿಹಾರದಲ್ಲಿ ತೆಗೆದುಕೊಳ್ಳಿ, ದೆಹಲಿನಲ್ಲಿ ತೆಗೆದುಕೊಳ್ಳಿ, ಯಾವತ್ತೂ ಸಹ ಚುನಾವಣೆಗಿಂತ ಮುಂಚೆ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿ ಅನೌನ್ಸ್ ಮಾಡಿ ಚುನಾವಣೆಗೆ ಹೋದೋರಲ್ಲ. ಯಾವತ್ತು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗಿದ್ದು, ಚುನಾವಣೆನ ಎದುರಿಸಿದ್ದು, ಅದಾದ್ಮೇಲೆ ಚುನಾವಣೆನ ಗೆದ್ದಿದೀವಿ. ಬಿಹಾರದಲ್ಲಿ ನಾವಾಗ್ಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಅದರಿಂದ ಇವತ್ತು ನಮ್ಗೆ ಯಾವ ಎಚ್ಚರಿಕೆ ಗಂಟೆನೂ ಇಲ್ಲ, ಏನೂ ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷವಾಗಿ ಇವ್ರನ್ನ ಹೆಜ್ಜೆಗೂ ಇವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಮಾಡ್ದ, ಇವ್ರು ಎಚ್ಚೆತ್ಕೊಳ್ಳಿಲ್ಲ ಸರ್. ಇವತ್ತು ಎಲ್ಲೆಲ್ಲಿ ಬೇಕಲ್ಲಿ ಅತ್ಯಾಚಾರಗಳಾಗ್ತಾ ಇದಾವೆ, ಸುಲಿಗೆಗಳಾಗ್ತಾ ಇದಾವೆ. ಮೊನ್ನೆ ತಾನೇ ನೋಡಿದ್ರಿ ಎಷ್ಟು 7 ಕೋಟಿಯನ್ನು ಸುಲಿಗೆ ಮಾಡ್ಕೊಂಡೋದ್ರು. ಇವ್ರು ಶಾಸಕರುಗಳೇ ಜೈಲಲ್ಲಿದ್ದಾರೆ. ಇವ್ರ ಎಲ್ಲಿ ಬೇಕಲ್ಲಿ ಇವ್ರ ಹಗರಣಗಳು ಸರ್, ಒಂದೊಂದು ಹಗರಣ ಸರ್. ಮೂಢ ಹಗರಣ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹಗರಣ ಆಯ್ತು, ಅಬಕಾರಿ ಹಗರಣ ಆಯ್ತು. ಗುಜರಾತ್ ಇಂದ ಬಂದು ಗುಜರಾತ್ ATS ನವ್ರು ಬಂದು ಉಗ್ರಗಾಮಿಗಳನ್ನ ಕರ್ನಾಟಕದಲ್ಲಿ ಹಿಡಿಬೇಕು. ಇಲ್ಲಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿಗಾಗ್ಲಿ ಪೊಲೀಸ್ದವ್ರಿಗಾಗ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಂಬೈ ಪೊಲೀಸ್ನವ್ರು ಬಂದು ಮೈಸೂರಿನಲ್ಲಿ ಇರ್ತಕ್ಕಂಥ ಡ್ರಗ್ಸ್ ಫ್ಯಾಕ್ಟ್ರಿ ಹಿಡಿಬೇಕು. ಇಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ ಗೃಹ ಮಂತ್ರಿಗಳಿಗೆ ಮಾಹಿತಿ ಇಲ್ಲ. ಇವರ ವೀರೇಂದ್ರ ಪಪ್ಪಿ ಸುಮಾರು 1,000 ಕೋಟಿ ಬೆಟ್ಟಿಂಗ್ ಆಡಿಸಿ ಹಣವನ್ನ ಲೂಟಿ ಹೊಡೆದಾಕಿದ್ದಾರೆ. ಇಷ್ಟು ಮತ್ತೆ ರನ್ಯರಾವ್ ಎಲ್ಲಿಂದಲೋ ಬಂದು ಹಣವನ್ನ ಎತ್ಕೊಂಡ್ಬಂದು ಚಿನ್ನವನ್ನ ಎತ್ಕೊಂಡ್ಬಂದು ಇಲ್ಲಿ ಮಾರ್ತಾರೆ. ಅವ್ರ ಲಿಂಕ್ ನೋಡಿದ್ರೆ ಕೊನೆಗೆ ಹೋಗಿ ಇವರ ಗೃಹ ಮಂತ್ರಿ ಪರಮೇಶ್ವರ್ ಹತ್ರ ಸೇರ್ಕೊಳ್ಳುತ್ತೆ. ಅವ್ರೇನೋ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಕೇಸ್ ನ ಮುಚ್ಚಾಕೆ ಬಿಟ್ರು. ಬೆಲೆ ಏರಿಕೆ ಗಗನಕ್ಕೆ ಏರ್ಬಿಟ್ಟಿದೆ. ಇವ್ರದ್ದು ಒಂದೊಂದಲ್ಲ ಸರ್, ಇವ್ರ ಅಧಿಕಾರಕ್ಕೆ ಬಂದಾಗಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಬಿಜೆಪಿಗರಿಗೆ ನಡುಕ, ಬಿಜೆಪಿಗರಿಗೆ ಆತಂಕ. ಯಾಕಂದ್ರೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಹಗರಣಗಳನ್ನ ಮತ್ತೆ ಓಪನ್ ಮಾಡಬಹುದು ಅಂತ ಸಿದ್ದರಾಮಯ್ಯನವರು ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಮಾಡಬಹುದು, ಜೈಲಿಗೆ ಕಳಿಸಬಹುದು ಅನ್ನೋ ಆತಂಕ ಕಾಡ್ತಿದೆ ಅಂತ ಬಿಜೆಪಿ. ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ನಾವ್ಯಾ ಎದುರ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಅವ್ರ ಮೇಲೆ ಸಹ 106 ಕೇಸ್ಗಳಿದಾವೆ. ನಾನು ಹೇಳ್ದೆ ನಿಮ್ಗೆ, ಇಡಿ ಇದೆ, CBI ಇದೆ, ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ IT ಇದೆ, 3 ಕೇಸ್ಗಳಿದಾವೆ. ಅವ್ರು ಯಾವಾಗಲೂ ಒಂದ್ಸಲ ಹೇಳಿದ್ ನೆನಪಂತು ನನಗೆ ನನ್ನ ಮಗ ಏನೂ ಮಾಡೋದ್ ಬೇಡ, ನನ್ನ ಮಗ ಓದ್ಕೊಂಡು ಅವ್ನು LLB ಮಾಡ್ಬಿಟ್ಟು ನನ್ ಕೇಸ್ಗಳು ನೋಡ್ಕೊಳ್ಳಿ ಸಾಕು, ಅಷ್ಟು ಕೇಸ್ಗಳಿದಾವೆ ಅಂತ ಹೇಳಿ ಸ್ವಂತ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥವ್ರು. 106 ಕಾಯಿಲೆಗಳನ್ನ ಮಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಬೇರೆ ಕಾಯಿಲೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಾಗ್ಲಿ ಅಥವಾ ಬೇರೆ ಕಾಯಿಲೆ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇಲ್ಲ. ಮತ್ತೆ ಇನ್ನೊಂದ್ ಹೇಳಿದ್ರು ಸರ್, ಅವಾಗ್ಲೇ ನಮ್ಮ ತಜ್ಞರು ಏನ್ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಜಗ್ಗಿ ವಾಸುದೇವರ ಹತ್ರ ಹೋಗ್ತಾರೆ, ನಮಸ್ತೆ ಸದಾವಸಲೆ ಹೇಳ್ತಾರೆ, ಕುಂಭಮೇಳಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಬಿಜೆಪಿ 100 ಕರೆಂಟ್ ಅಲ್ಲಿ ಇದಾರೆ ಆಯ್ತಾ ಸರ್? ಯಾರ್ಯಾರು ಸರ್? ಡಿ ಕೆ ಶಿವಕುಮಾರ್ ಅವರ ಮುಸಲ್ಮಾನ್ರಲ್ಲ ಸರ್, ಅಥವಾ ಏನು ಕ್ರಿಶ್ಚಿಯನ್ರಲ್ಲ, ಅವರು ಸ್ವಲ್ಪ ಹಿಂದೂ ಇದಾರೆ ಸರ್. ಹಿಂದೂ ಅವರ ಧರ್ಮದ ಪ್ರಕಾರ ಅವರು ನಮಸ್ತೆ ಸದಾವಸಲೆ ಹೇಳ್ಬೋದು, ಕುಂಭಮೇಳಕ್ಕೆ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಜಗ್ಗಿ ವಾಸುದೇವಂದ್ರವರೆಗೂ ಹೋಗ್ಬೋದು. ಅದು ತಪ್ಪಲ್ಲ ಸರ್.
ಅದು Yes. ತಪ್ಪಲ್ಲ. Okay, ಅವ್ರ okay. ಸಿದ್ಧಾಂತ ಅದು. ಖಂಡಿತ, ಅದು ಖಂಡಿತ. ಬಿಜೆಪಿ ಸರ್ ನೀವು ಅಲ್ಲಲ್ಲ ನಾನ್ ಹೇಳೋದೇನಂದ್ರೆ ಇದು ಅಂಡರ್ ಕರೆಂಟ್ ಬಿಜೆಪಿ ಹಿಂದುತ್ವವನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಿಜೆಪಿ ಅಂಡರ್ ಕರೆಂಟ್ ಅಂದ್ರೆ ಇದೇನ್ ಅರ್ಥ ಆಗ್ತಾ ಇಲ್ಲ ಈ ದೇಶದಲ್ಲಿ. ಅಲ್ಲ, ಯಾವ ಹಿಂದುತ್ವನ ರೀತಿ ಸಿದ್ಧಾಂತ ಹಿಂದುತ್ವನ ಅಂತಕ್ಕಂಥದ್ದು ಗುತ್ತಿಗೆ ಪಡೆದಿರೋ ತರ ಸರ್. ಬಿಜೆಪಿ ಅವರು ಕೆಲವೊಂದ್ಸಲ ಆ ರೀತಿ ಹೇಳಿಕೆಗಳು ಬರ್ತಾ ಇರುತ್ತೆ, ಆ ರೀತಿ ನಡವಳಿಕೆ ಇರುತ್ತೆ. ಅದಕ್ಕೋಸ್ಕರ ನಾನು ಪಡ್ಕೊಂಡಿಲ್ಲ ಹೇಳಿದೆ ಸರ್. ಹಿಂದುತ್ವ ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ ಸರ್. Okay. ನಾವು ಗುತ್ತಿಗೆ ಪಡ್ಕೊಂಡಿಲ್ಲ, ಎಲ್ಲರೂ ಹಿಂದೂಗಳೇ. ನಾವು ಆ ಸಿದ್ಧಾಂತವನ್ನ ಒಪ್ಕೊಂಡಿದೀವಿ, ರಾಷ್ಟ್ರೀಯ ಸಿದ್ಧಾಂತವನ್ನ ಒಪ್ಕೊಂಡಿದೀವಿ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದೀವಿ ಪಾರ್ಟಿನಲ್ಲಿ. Yes, sir. ಅಂತೇಳಿ ಬೇರೆ ಯಾರು ಮಾಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ಸರ್. ಎಲ್ಲರೂ ಸಹ ಹಿಂದೂಗಳೇ. ಡಿ ಕೆ ಶಿವಕುಮಾರ್ ಹಿಂದೂನೇ, ಸಿದ್ದರಾಮಯ್ಯನವರು ಹಿಂದೂನೇ. ಏನೋ ಅವ್ರ ದುರಾದೃಷ್ಟ ಅಥವಾ ನಮ್ ದುರಾದೃಷ್ಟ ಏನೋ Okay. ಹಿಂದುತ್ವದ ವಿರುದ್ಧವಾಗಿ, ಹಿಂದೂಗಳ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಸರ್, ಎಸ್ ದಿಲೀಪ್ ಅವರೇ, ಥ್ಯಾಂಕ್ ಯು ಡಿಬೇಟ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವಿಜಯ್ ಕುಮಾರ್ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಡಾಕ್ಟರ್ ಸತೀಶ್ ಸರ್, ನಿಮಗೂ ಕೂಡ ಭಾಗಿಯಾಗಿದ್ದಕ್ಕೆ. ಎಸ್, ನೋಡ್ತಾ ಇದ್ದೀವಿ, ಆದಷ್ಟು ಬೇಗ ಹೈಕಮಾಂಡ್ ಇದಕ್ಕೆ ತೆರೆ ಎಳಿಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋ ಪ್ರಕಾರ ಇನ್ನೂ ಸ್ವಲ್ಪ ಇದು ಮುಂದಕ್ಕೆ ಹೋಗ್ಬೋದು, ಯಾಕಂದರೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಅವರೇ ಹೇಳಿದ್ದಾರೆ. ಅವರೇ ಹೈಕಮಾಂಡ್ ಅನ್ನೋದನ್ನು ಮರೆತು ಹೇಳಿದ್ರ ಅಥವಾ ರಾಹುಲ್ ಗಾಂಧಿ ಅವರೇ ವಿದೇಶದಿಂದ ಬಂದು ಇದನ್ನು ತೀರ್ಮಾನ ಮಾಡಬೇಕಾ, ಅದಿನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಬಟ್ ರಾಜ್ಯದ ಜನರಿಗೆ ಖಂಡಿತವಾಗ್ಲೂ ಇದರ ಬಗ್ಗೆ ಅಸಮಾಧಾನಗಳಿದ್ದಾವೆ. ಯಾಕಂದರೆ ಹಾದಿ ಬೀದಿಯಲ್ಲಿ ಕಚ್ಚಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಸಿ ಎಂ ಆಗಲಿ, ಆದರೆ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಇವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಲಿ ಅನ್ನುವಂಥ ಅಭಿಪ್ರಾಯಗಳು ಜನರ ಮನಸ್ಸಲ್ಲಿ ಬರ್ತಾ ಇದೆ. ಇದೇ ಹೊತ್ತಿನ ಡಿಬೇಟ್ ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.